ಭೂಮಿಯ ಆರಕ್ಷಕ ಮೂರ್ತಿ. ನಿನ್ನುಸಿರು ಕನಸುಗಳ ಇಲ್ಲಿಯ ತರಬೇತಿ. ಪಿಟಿಸಿ ಪಿಟಿಸಿ ಕರುನಾಡ ಕೀರ್ತಿ. ಕಲ್ಲಲ್ಲಿ ಹೂವರಳಿಸೋ ಅತ್ಯುತ್ತಮ ತರಬೇತಿ. ಸಮಾಜದ ಸ್ವಾಸ್ಥ್ಯವೇ ಪಿಟಿಸಿಯ ಧ್ಯೇಯ. ಸೂರ್ಯೋದಯ ಮುನ್ನವೇ ಆರಂಭವು ಕಾರ್ಯ. ಶಿಸ್ತು ಸಂಯಮತಾಗೆ ಬೆವರನಿಯ ಛಾಯ. ಧೈರ್ಯ ಸಾಹಸವೇ ತರಬೇತಿ ಮೂಲ ಮೌಲ್ಯ. ಪಿಟಿಸಿ ಪಿಟಿಸಿ ಕರುನಾಡ ಕೀರ್ತಿ. ಕಲ್ಲಲ್ಲಿ ಹೂವರಳಿಸೋ ಅತ್ಯುತ್ತಮ ತರಬೇತಿ. ಪೊಲೀಸ್ ಕರ್ನಾಟಕ ಪೊಲೀಸ್. ಪಿಟಿಸಿ ಹಸಿರು ಮಡಿಲ ನಡುವೆ ನಿನ್ನ ಜನ್ಮವು. ವಸ್ತ್ರಶಸ್ತ್ರ ಕವಾಯತೆ ತರಬೇತಿಯ ಉಸಿರು. ದಕ್ಷತೆ ಪ್ರಾಮಾಣಿಕತೆಯ ಪಾಠಶಾಲೆಯು. ಸ್ನೇಹ ಬಂಧ ಯೋಗದ ತಮ್ಮ ಭೂಮಿಯು. ಪಿಟಿಸಿ ಪಿಟಿಸಿ ಕರುನಾಡ ಕೀರ್ತಿ. ಕಲ್ಲಲ್ಲಿ ಹೂವರಳಿಸೋ ಅತ್ಯುತ್ತಮ ತರಬೇತಿ. ನಮ್ಮ ಪಿಟಿಸಿ ಪಿಟಿಸಿ ಪಿಟಿಸಿ. ದಂಡ ಸಾಕ್ಷ್ಯ ಪ್ರಕ್ರಿಯಾ ಕಲಿಕಾ ಗ್ರಂಥಾಲಯ. ಕವಾಯತು ಆದೇಶ ಪೊಲೀಸ್ ಮಂತ್ರಾಲಯ. ಆಯುಧ ತರಬೇತಿಗೆ ಪಿಟಿಸಿ ದೇವಾಲಯ. ಕರಾಟೆ ಯೋಗ ಕ್ಷಮತೆಯ ಕಾರ್ಯಾಲಯ. ತರಬೇತುದಾರರೇ ನಮಿಸುವೆ ಕೈಯ. ಈ ರಕ್ಷಕ ಜನರಕ್ಷಕ ಆದೇಶ ಪಾಲಕ. ಅಪರಾಧ ತನಿಖೆಯ ನ್ಯಾಯ ಶೋಧಕ. ಪರಿಸರಕ್ಕೆ ಸಂಚಾರಕ್ಕೆ ನೀ ಹೊಣೆಗಾರಕ. ಪಿಟಿಸಿ ನೆನಪುಗಳು ಉಸಿರು ಇರುವ ತನಕ. ಕರುನಾಡ ರಕ್ಷಿಸೋ ಸರದಾರ ಸಂರಕ್ಷಕ. ಪಿಟಿಸಿ ಪಿಟಿಸಿ ಕರುನಾಡ ಕೀರ್ತಿ. ಕಲ್ಲಲ್ಲಿ ಹೂವರಳಿಸೋ ಅತ್ಯುತ್ತಮ ತರಬೇತಿ. ಪಿಟಿಸಿ ನಮ್ಮ ಪಿಟಿಸಿ 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 ಕರುನಾಡ ಕೀರ್ತಿ. ಕಲ್ಲಲ್ಲಿ ಹೂವರಳಿಸೋ ಅತ್ಯುತ್ತಮ ತರಬೇತಿ. ಸಮಾಜದ ಸ್ವಾಸ್ಥ್ಯವೇ ಪಿಟಿಸಿಯ ಧ್ಯೇಯ. ಸೂರ್ಯೋದಯ ಮುನ್ನವೇ ಆರಂಭವು ಕಾರ್ಯ. ಶಿಸ್ತು ಸಂಯಮತಾಗೆ ಬೆವರನಿಯ ಛಾಯ. ಇದೀಗ ಕಾರ್ಯಕ್ರಮದ ಸನ್ಮಾನ್ಯ ಶ್ರೀ ದೇವಜ್ಯೋತಿ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಕರ್ನಾಟಕ ರಾಜ್ಯ ಅವರು ವೇದಿಕೆಯಿಂದ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಜನ ಅಧ್ಯಕ್ಷನ ವಹಿಸಿರುವಂತಹ ಡಾಕ್ಟರ್ ಎಂ.ಎ. ಸಲೀಂ ಐಪಿಎಸ್ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ
ನಿರ್ದೇಶಕರು ಕುಂದುಕೊರತೆಗಳು ಮತ್ತು ಮಾನವ ಹಕ್ಕುಗಳು ಬೆಂಗಳೂರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಸಂಚಾರ ಮತ್ತು ರಸ್ತೆ ಸುರಕ್ಷತೆಗಾಗಿ ಮಹಾನಿರ್ದೇಶಕರು ಮತ್ತು ಆಯುಕ್ತರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಸಂಚಾರ ಬೆಂಗಳೂರು ನಗರ, ಪೊಲೀಸ್ ಆಯುಕ್ತರು ಮೈಸೂರು ನಗರ, ಪೊಲೀಸ್ ಮಹಾನಿರ್ದೇಶಕರು ಭ್ರಷ್ಟಾಚಾರ ನಿಗ್ರಹ ದಳ ಕರ್ನಾಟಕ ಬೆಂಗಳೂರು, ಪೊಲೀಸ್ ಮಹಾನಿರ್ದೇಶಕರು ಪೂರ್ವ ವಲಯ ದಾವಣಗೆರೆ, ಪೊಲೀಸ್ ಮಹಾನಿರ್ದೇಶಕರು ಆಡಳಿತ ಬೆಂಗಳೂರು, ಆಡಳಿತಗಾರರು ಕರ್ನಾಟಕ ಓಕ್ ಮಂಡಳಿ, ಪೊಲೀಸ್ ಮಹಾನಿರ್ದೇಶಕರು ಪ್ರಧಾನ ಕಚೇರಿ ಬೆಂಗಳೂರು, ಉಪನಿರ್ದೇಶಕರು ಆಡಳಿತ ಬೆಂಗಳೂರು, ನಿರ್ದೇಶಕರು ಭದ್ರತೆ ಮತ್ತು ಜಾಗೃತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಬೆಂಗಳೂರು, ನಿರ್ದೇಶಕರು ಸಿಬ್ಬಂದಿ ಮತ್ತು ಸಹಾಯಕ ಪೊಲೀಸ್ ಮಹಾನಿರೀಕ್ಷಕರು ಅಪರಾಧ ಬೆಂಗಳೂರು ನಗರ, ಸಹಾಯಕ ಪೊಲೀಸ್ ನಿರೀಕ್ಷಕರು, ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಆರಕ್ಷಕರು 722. ಇದುವರೆಗೆ ಒಟ್ಟು 7,765 ಪ್ರಶಿಕ್ಷಣಾರ್ಥಿಗಳು ಬುನಾದಿ ತರಬೇತಿಯನ್ನು ಈ ಸಂಸ್ಥೆಯಲ್ಲಿ ಪೂರೈಸಿ ನಿರ್ಗಮಿಸಿರುತ್ತಾರೆ. ಇದೀಗ ಈ ಪಟ್ಟಿಗೆ ಸಾಮಾನ್ಯ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಪರಮೇಶ್ವರ್ ಗೌರವಾನ್ವಿತರು ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಸ್ಥರು ಗೌರವ ಅಭ್ಯರ್ಥಿಗಳನ್ನು ಸ್ವೀಕರಿಸಲು ವರದಾನ ವೇದಿಕೆಯ ಮುಂಭಾಗ ಆಗಮಿಸಿದ್ದಾರೆ. ಇಂದಿನ ಕವಾಯತಿನ ಪ್ರಧಾನ ದಳಪತಿಗಳಾದ ಶ್ರೀ ಅಶೋಕ್ ಬಾಚನಹಳ್ಳಿರವರು ಗಣ್ಯರಿಗೆ ಗೌರವ ರಕ್ಷೆ ಸಲ್ಲಿಸಿ ಈಗ ವರದಿ ಮಾಡಲು ಹಾಗೂ ಮುಖ್ಯ ಅತಿಥಿಯವರನ್ನು ಕವಾಯತಿನ ಪರಿವೀಕ್ಷಣೆಗೆ ಆಹ್ವಾನಿಸಲು ವಂದನಾ ವೇದಿಕೆ ಬಳಿ ಆಗಮಿಸುತ್ತಿದ್ದಾರೆ. ನಿರ್ಗಮನ ಪಥ ಸಂಚಲನ ಕವಾಯತಿನಲ್ಲಿ ನಮ್ಮ 7 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಕವಾಯತು ನಾಲ್ಕರ ಪರೀಕ್ಷೆಗೆ ಸಜ್ಜಾಗಿತ್ತು. ಇಂದಿನ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಗೃಹ ಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗ ಕವಾಯತಿನ ಪರಿವೀಕ್ಷಣೆ ಕೈಗೊಳ್ಳಲಿದ್ದಾರೆ. ಎಲ್ಲಾ ತುಕಡಿಯ ನಾಯಕರು ಮುಖ್ಯ ಅತಿಥಿಗಳಿಗೆ ಖಂಡಿತ ಗೌರವ ವಂದನೆ ಸಲ್ಲಿಸಲಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಕೌಟುಂಬಿಕ ಹಿನ್ನೆಲೆಯನ್ನು ನೋಡಿದಾಗ ಶಿಕ್ಷಣ ಭೀಷ್ಮರೆಂದೇ ಖ್ಯಾತರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಮಾಜದ ಎಲ್ಲಾ ವರ್ಗದ ಮಕ್ಕಳಿಗೆ ಶಿಕ್ಷಣ ನೀಡಲು ಕರ್ನಾಟಕ ರಾಜ್ಯದಾದ್ಯಂತ ಶ್ರೀ ಸಿದ್ಧಾರ್ಥ ಸಂಸ್ಥೆಗಳನ್ನು ಸ್ಥಾಪಿಸಿದ ಸಂಸ್ಥಾಪಕರಾದ ದಿವಂಗತ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯ ಮತ್ತು ಶ್ರೀಮತಿ ಗಂಗಮಾಳಮ್ಮ ಅವರ ಪುತ್ರರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜನಿಸಿದರು. ಈ ನಾಡಿನ ಶಿಕ್ಷಣ ತಜ್ಞ, ರಾಜಕೀಯ ಚಿಂತಕ, ಆಡಳಿತಗಾರ, ಸಾಮಾಜಿಕ ಕಳಕಳಿಯುಳ್ಳ ನೊಂದವರ ಹಿತರಕ್ಷಕರಾಗಿದ್ದು ಸವ್ಯಸಾಚಿಯಂತೆ ಬಿರುದು ಪಡೆದಿದ್ದಾರೆ. ಇವರ ಒಡಹುಟ್ಟಿದವರು ಹಿರಿಯ ಸಹೋದರ ಡಾಕ್ಟರ್ ಜಿ ಶಿವಪ್ರಸಾದ್, 3 ಸಹೋದರಿಯರು ಶ್ರೀಮತಿ ನಾಗರತ್ನ, ಶ್ರೀಮತಿ ಸೌಭಾಗ್ಯ ಮತ್ತು ಶ್ರೀಮತಿ ಕಮಲ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತುಮಕೂರಿನಲ್ಲಿ ಪೂರೈಸಿದ್ದು ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಮತ್ತು ಎಂಎಸ್ಸಿ ಸ್ನಾತಕೋತ್ತರ ಪದವಿ ಪಡೆದಿರುತ್ತಾರೆ. ಆಸ್ಟ್ರೇಲಿಯಾ ಅಡಿಲೇಡ್ ವಿಶ್ವವಿದ್ಯಾಲಯದ ವೈಟ್ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಪಿಎಚ್ಡಿ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಮತಿ ಕನಿಕಾ ಪರಮೇಶ್ವರಿ ಅವರನ್ನು ಸನ್ಮಾನ್ಯರು ವಿವಾಹವಾಗಿರುತ್ತಾರೆ. ಮಾನ್ಯರು ವಂದನೆ ತಗೊಳ್ಳಿಯತ್ತ ಆಗಮಿಸುತ್ತಿದ್ದಾರೆ. ವಂದನೆ ತಗೊಳ್ಳಿಯ ನಾಯಕರಾದ
ಶ್ರೀ ಸಿದ್ದಪ್ಪ ಪ್ರೊಫೆಷನಲ್ PSI ಅವರು ಅತ್ಯಂತ ಗೌರವದಿಂದ ಖಡ್ಗ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಒಂದನೇ ತುಕಡಿಯ ಗೌರವವನ್ನು ಸ್ವೀಕರಿಸಿ ಇದೀಗ ಮಾನ್ಯರು ಎರಡನೇ ತುಕಡಿಯತ್ತ ಮುನ್ನಡೆದಿದ್ದಾರೆ. ಎರಡನೇ ತುಕಡಿಯ ನಾಯಕ ಶ್ರೀ ಶರತ್ ಪಿ ಪ್ರೊಫೆಷನಲ್ RSI ಅವರು ಅತ್ಯಂತ ಶಿಸ್ತಿನಿಂದ ಗಣ್ಯರಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೀಗ ಮೂರನೇ ತುಕಡಿಯ ನಾಯಕ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಫೆಷನಲ್ PSI ಅವರು ಗಣ್ಯರಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ನಾಲ್ಕನೇ ತುಕಡಿಯ ನಾಯಕ ಶ್ರೀ ದಿನೇಶ್ PT ಪ್ರೊಫೆಷನಲ್ RSI ಅವರು ಗಣ್ಯರಿಗೆ ಹೆಮ್ಮೆಯಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯ ಅತಿಥಿಯವರು ಎಲ್ಲ 4 ಕಡೆಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿ ವಂದನಾ ವೇದಿಕೆಯತ್ತ ಮರಳಿದ್ದಾರೆ. ಸನ್ಮಾನ್ಯರು ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿ 3 ಬಾರಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ಪ್ರಸ್ತುತ ಸನ್ಮಾನ್ಯ ಗೃಹ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಕರ್ನಾಟಕ ವಿಧಾನಸಭಾ ಸದಸ್ಯರು, ಅಧ್ಯಕ್ಷರು, ಅಥ್ಲೆಟಿಕ್ ಅಸೋಸಿಯೇಷನ್ ಕರ್ನಾಟಕ, ಭಾರತ ಅಥ್ಲೆಟಿಕ್ ಫೆಡರೇಷನ್ ಉಪಾಧ್ಯಕ್ಷರಾಗಿಯೂ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಸನ್ಮಾನ್ಯರು ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ 1989, 1999, 2004ರಲ್ಲಿ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ 2008, 2018, 2023ರಲ್ಲಿ ಶಾಸಕರಾಗಿ ಆಯ್ಕೆಯಾಗಿರುತ್ತಾರೆ. 2014ರಿಂದ 2018ರವರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮತ್ತು ಗೃಹ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದೀಗ ಸನ್ಮಾನ್ಯರು ಎಲ್ಲ ತುಕಡಿಗಳಿಂದ ವಂದನೆಯನ್ನು ಸ್ವೀಕರಿಸಿ ಸ್ವಾಗತಕ್ಕೆ ಮರಳಿದ್ದಾರೆ. ನಂತರ ಮುಖ್ಯ ಅತಿಥಿಗಳಲ್ಲಿ ಕವಾಯತಿನ ಪ್ರಧಾನಗಳ ಸಭೆಯಾದ ಶ್ರೀ ಅಶೋಕ್ ಬಾಲಕಹಳ್ಳಿ ಅವರು ಪ್ರತಿಜ್ಞಾವಿಧಿ ಪೂರೈಸಲು ಮತ್ತು ಕವಾಯತನ್ನು ಪ್ರಾರಂಭಿಸಲು ಅನುಮತಿಯನ್ನ ಕೋರಲಿದ್ದಾರೆ. ಇದೀಗ ಸನ್ಮಾನ್ಯ ಮುಖ್ಯ ಅತಿಥಿಯವರು ವಂದನಾ ವೇದಿಕೆಯ ಬಳಿ ಆಗಮಿಸಿದ್ದಾರೆ. ಮಾನ್ಯರು ನಿರ್ಗಮನ ಪಥ ಸಂಚಲನ ಕವಾಯತಿನ ಪರಿವೀಕ್ಷಣೆ ಮುಕ್ತಾಯವಾಗಿದ್ದು ಕವಾಯತು ಆರಂಭಿಸಲು ಮಾನ್ಯರ ಅನುಮತಿ ಕೋರುತ್ತೇವೆ. ಅನುಮತಿಯನ್ನು ಸ್ವೀಕರಿಸಿದ ಕವಾಯತಿನ ಪ್ರಧಾನಮಂತ್ರಿ ಶ್ರೀ ಅಶೋಕ್ ಬಾಲಕಹಳ್ಳಿ ಅವರು ಈ ಸಂದೇಶವನ್ನು ತಮ್ಮ ಕವಾಯತು ತುಕಡಿಗಳಿಗೆ ತಿಳಿಸಲು ತಮ್ಮ ಸ್ವಾಗತಕ್ಕೆ ಬಹಳ ಶಿಸ್ತಿನಿಂದ ತೆರಳುತ್ತಿದ್ದಾರೆ. ಸರ್ ಇದೀಗ ಮೈದಾನಕ್ಕೆ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಪಡೆಗಳು ಆಗಮಿಸುವ ಸಮಯ. ಮೈದಾನಕ್ಕೆ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಪಡೆಗಳು ಶ್ರೀ ತಿಮ್ಮರಾಜು RSI ಅವರ ಬೆಂಗಾವಲು ಕಡಗ ಅಭಿರಕ್ಷೆಯಲ್ಲಿ ಆಗಮಿಸುತ್ತಿದೆ. ತ್ರಿವರ್ಣ ಧ್ವಜಧಾರಿಯಾಗಿ ಶ್ರೀ ಅನಿಲ್ ಕುಮಾರ್ RSC, ಪೊಲೀಸ್ ಧ್ವಜಧಾರಿಯಾಗಿ ಶ್ರೀ ಬಸವಗೌಡ RSC ಅವರು ಹಾಗೂ ರಾಷ್ಟ್ರಧ್ವಜ ಮತ್ತು ಪೊಲೀಸ್ ಧ್ವಜಗಳಿಗೆ ಬೆಂಗಾವಲು ಅಧೀಕ್ಷಕರಾಗಿ ಶ್ರೀ ಹರೀನ್ RSC, ಶ್ರೀ ಸಾಯಿಗೌಡ RSC, ಶ್ರೀ ಬಸವರಾಜ್ ASC ಮತ್ತು ಶ್ರೀ ದೇವೇಂದ್ರಪ್ಪ RSC ಅವರು ಮೈದಾನಕ್ಕೆ ಆಗಮಿಸಿದ್ದಾರೆ. ಧ್ವಜಗಳ ಆಗಮನಕ್ಕೆ ವಾದ್ಯ ವೃಂದದವರು ಗಂಟಿಮಾನ್ ಎಂಬ ಗೀತೆಗೆ ವಾದ್ಯವನ್ನು ನುಡಿಸಿದ್ದಾರೆ. ರಾಷ್ಟ್ರಧ್ವಜ ಹಾಗೂ ನಮ್ಮ ಇಲಾಖೆಯ ಪೊಲೀಸ್ ದಳಗಳು
ಒಟ್ಟಿಗೆ ಈಗ ಬಂಧನಕ್ಕೆ ಆಗಮಿಸಲಿದ್ದಾರೆ. ಇದೀಗ ಧ್ವಜಗಳು ತಮ್ಮ ಸ್ಥಾನಕ್ಕೆ ಬಂದು ನಿಂತ ನಂತರ ರಾಷ್ಟ್ರೀಯ ವಂದನೆ ಮಾಡಲಿದ್ದು ಈ ಸಮಯದಲ್ಲಿ ಎಲ್ಲರೂ ನಿಂತುಕೊಳ್ಳಬೇಕು ಹಾಗೂ ಸಮವಸ್ತ್ರಧಾರಿಗಳು ಸೆಲ್ಯೂಟ್ ಮಾಡಬೇಕು ಎಂದು ಕೋರುತ್ತೇನೆ. ಈಗ ಶ್ರೀ ಪುಟ್ಟಮಾದಯ್ಯ IPS DIGP ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿರವರು ಎಲ್ಲಾ ಪರೀಕ್ಷಾರ್ಥಿಗಳಿಗೆ ಸಂವಿಧಾನದ ಅನ್ವಯ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿದ್ದಾರೆ. ಮಾನ್ಯರು ಪ್ರತಿಜ್ಞಾವಿಧಿ ಬೋಧಿಸುವ ಸಮಯದಲ್ಲಿ ಶ್ರೀ ವಿಜಯ್ ಕುಮಾರ್ ಅಗಸ್ತಿ, ಶ್ರೀ ಗುರುನಾಥ್ ಅಗಸ್ತಿ ಮತ್ತು ಶ್ರೀ ಸಾಜಿದ್ ಭಗವಾನ್ APC ರವರು ಎಲ್ಲಾ ಪ್ರಶಿಕ್ಷಣಾರ್ಥಿಗಳ ಮುಂದೆ ಸಂವಿಧಾನದ ಪ್ರತಿಯನ್ನು ಹಿಡಿದು ಹಾದು ಹೋಗಲಿದ್ದಾರೆ. ಇದೀಗ ಸನ್ಮಾನದಿಂದ ಪ್ರತಿಜ್ಞಾವಿಧಿ ಬೋಧನೆ. ನಾನು ಭಾರತದ ಸಂವಿಧಾನಕ್ಕೆ ಸದಾ ಕಾಲವು ನಿಷ್ಠೆಯಿಂದ ಇರುತ್ತಾ ಆರಕ್ಷಕ ಉಪನಿರೀಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಹಾಗೂ ಇನ್ನಿತರ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕರ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿ ಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಪ್ರಶಿಕ್ಷಣಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದ ಶ್ರೀ ಪುಟ್ಟಮಾದಯ್ಯ IPS DIGP ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿಯವರಿಗೆ ಧನ್ಯವಾದಗಳು. ಇದೀಗ ಮತ್ತೊಮ್ಮೆ ರಾಷ್ಟ್ರಗೀತೆ ಮಾಡಲಿದ್ದು ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕು ಹಾಗೂ ಸಮವಸ್ತ್ರಧಾರಿಗಳು ಸೆಲ್ಯೂಟ್ ಮಾಡಬೇಕೆಂದು ಕೋರುತ್ತೇನೆ.
ಸರ್ ಇದೀಗ ಜನರು ತಮ್ಮ ಸ್ಥಾನಗಳಿಂದ ನಿರ್ಗಮಿಸಿ ಮೈದಾನದ ಹೊರಭಾಗಕ್ಕೆ ಬಂದಿದ್ದು ವಾಸದವರು ಈಗ ಸಾರಿದ ಹಾಗೆ ಅಚ್ಚಾಗಿದೆಯ ಹಿಂಬೆನದಲ್ಲಿ ಉತ್ಸಾಹವಾಗಿ ನುಡಿಸುತ್ತಿದ್ದಾರೆ. Stated by the police officers as written in the third schedule of the Constitution of India. It prescribes the format of oath and affirmation of various missionaries. The oath is not merely ceremonial. It is a constitutional commitment that defines the identity of a police officer as a guardian of law, rights and justice. It binds the officer morally, ethically and legally serve the nation with integrity. ಈಗ ಎಲ್ಲ ತುಕಡಿಗಳು ಉದಾಹರಣೆಗೆ ಹಾಗೂ ಶ್ರೀಕೃಷ್ಣ ನಡಿಗೆಯನ್ನು ಪ್ರದರ್ಶಿಸಿದ್ದಾರೆ. ಶಿಸ್ತುಬದ್ಧ ನಡಿಗೆ ಹಾಗೂ ಕರಡು ಹೋಮದ ಪ್ರದರ್ಶನ ಈಗ ತಮ್ಮ ಮುಂದೆ. ಈಗ ಎಲ್ಲಾ ತುಕಡಿಗಳು ನಿಧಾನಗತಿ ಹಾಗೂ ಶೀಘ್ರಗತಿಯ ನಡಿಗೆಯನ್ನ ಪ್ರದರ್ಶಿಸಲಿದ್ದಾರೆ. ಶಿಸ್ತುಬದ್ಧ ನಡಿಗೆ ಹಾಗೂ ಕರಾರುವಕ್ಕಾದ ಕವಾಯತಿನ ಪ್ರದರ್ಶನ ಈಗ ತಮ್ಮ ಮುಂದೆ ಬರಲಿದೆ. This is the time to circulate display of slow march and quick march. ಈ ಸಮಯದಲ್ಲಿ ವಾದ್ಯ ವೃಂದದವರು ಭಾರತ್ ಕಿ ಜವಾನ್ ಎನ್ನುವ ಗೀತೆಗೆ ವಾದ್ಯ ನುಡಿಸಲಿದ್ದಾರೆ. ಸಮಸ್ಯೆಯಲ್ಲಿ ಈ ನಡಿಗೆ ಕನ್ನಡದ ಸಾರಸ್ವತ ಲೋಕದ ಪ್ರಖ್ಯಾತ ಕವಿ ಶ್ರೀ ಎಚ್ ಎಸ್ ವೆಂಕಟೇಶಮೂರ್ತಿರವರು ಬರೆದ ಕವಿತೆ 5 ಬೆರಳು ಸೇರಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಸ್ಯೆಯು ಕೂಡಿ ಆಡಿದಾಗ ಗೆಲುವು ನೀಡಲಿಗೆ ಭರದ ಮಾದರಿ ಎಂಬುದೇ ಈ ನಡಿಗೆಯ ಸಾರಾಂಶ ಮತ್ತು ಅದೇ ಸಮಸ್ಯೆಯಾಗಿದೆ. ಬೇರೆ ಬೇರೆ ಭಾಗಗಳಿಂದ ಬಂದು ತರಬೇತಿ ಪಡೆದು ಕಾನೂನು ವ್ಯವಸ್ಥೆ ಕಾಪಾಡಲು, ಅಪರಾಧ ನಿಯಂತ್ರಣ, ಅಪರಾಧ ಪತ್ತೆ ಮಾಡಲು ಮತ್ತು ಆಂತರಿಕ ಭದ್ರತೆ ಕಾಪಾಡಲು ಈಗ ನಿಧಾನಗತಿಯ ನಡಿಗೆಯಲ್ಲಿ ಆಗಮಿಸುತ್ತಿರುವ 4 ತುಕಡಿಗಳು
ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಲಿದ್ದಾರೆ. ಈ ಸಮಯದಲ್ಲಿ ವಾದ್ಯ ವೃಂದದವರು ರಾಜಸ್ಥಾನ್ ಮತ್ತು ಅಗರ್ವಾಲ್ ಎಂಬ ಗೀತೆಯನ್ನು ನುಡಿಸಲಿದ್ದಾರೆ. ಈ ಸುಗಡಿಯ ಎಲ್ಲ ತಂಡಗಳ ನಾಯಕರಾಗಿ ಶ್ರೀ ಅಶೋಕ್ ಬಾಚೇಹಳ್ಳಿಯರವರು ಹಾಗೂ ಸಹ ಕಮಾಂಡರಾಗಿ ಶ್ರೀಮತಿ ಸೀಮಾಂತಿಯರವರು ಈಗ ವೇದಿಕೆ ಮುಂಭಾಗ ಆಗಮಿಸಲಿದ್ದಾರೆ. ಮೊದಲಿಗೆ 1ನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಪ್ರೊಫೆಸರ್ PSI ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನು ಸಲ್ಲಿಸಲಿದ್ದಾರೆ. ಒಂದನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಪ್ರೊಫೆಸರ್ PSI ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಅತ್ಯಂತ ಗೌರವದಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. 1ನೇ ತುಕಡಿಯ ನಂತರ 2ನೇ ತುಕಡಿಯ ಆಗಮನ ವೇದಿಕೆಯತ್ತ. 2ನೇ ತುಕಡಿಯ ನಾಯಕರಾಗಿ ಶ್ರೀ ಶರತ್ ಪ್ರೊಫೆಸರ್ RSI ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಅತ್ಯಂತ ಶಿಸ್ತಿನಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೀಗ ವೇದಿಕೆಯತ್ತ 3ನೇ ತುಕಡಿಯ ಆಗಮನ. ಮೂರನೇ ತುಕಡಿಯ ನಾಯಕ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಫೆಸರ್ PSI ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಗಳೊಂದಿಗೆ ಮುನ್ನಡೆಯುತ್ತಿದ್ದಾರೆ. ಇದೀಗ ವೇದಿಕೆಯತ್ತ 4ನೇ ತುಕಡಿಯ ಆಗಮನ. 4ನೇ ತುಕಡಿಯ ನಾಯಕ ಶ್ರೀ ದಿನೇಶ್ ಟಿ ಪ್ರೊಫೆಸರ್ RSI ಅವರು ವಿಧಾನಗತಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಹೆಮ್ಮೆಯಿಂದ ಖಡ್ಗವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಈಗ 4ನೇ ತುಕಡಿಯ ನಾಯಕ ಶ್ರೀ ದಿನೇಶ್ ಟಿ ಪ್ರೊಫೆಸರ್ RSI ಅವರಿಂದ ಸನ್ಮಾನರಿಗೆ ಖಡ್ಗ ಗೌರವವಂದನೆ. ಈಗ ಎಲ್ಲ 4 ತುಕಡಿಗಳು ವೇದಿಕೆಯ ಬಲಭಾಗದಲ್ಲಿ ಬಂದು ತಮ್ಮಗೊಳಿಸಿಕೊಳ್ಳಲಿವೆ. ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಈ ಎಲ್ಲ ಯುವ ಅಧಿಕಾರಿಗಳಿಗೆ ಗುರುತಿಸಬೇಕೆಂದು ಕೋರುತ್ತೇನೆ. ವಿಧಾನಗತಿಯ ನಡಿಗೆಯ ನಂತರ ಮತ್ತೆ ಶ್ರೀಗತಿಯ ನಡಿಗೆ ಪ್ರದರ್ಶನಗೊಳ್ಳಲಿದೆ. ವಾದ್ಯವೃಂದವರು ಭಾರತೀಯ ಜವಾನಿಗಳ ಬಗೆಗೆ ವಾದ್ಯ ನುಡಿಸಲಿದ್ದಾರೆ. Parades in the police force are vital for instilling discipline, unity and precision, serving as a cornerstone of training and professional conduct. They foster camaraderie, uphold the organizational traditions and showcase the strength and preparation of police force to public during ceremonial event that is today's passing out parade of 13th batch PSI, 12th batch RSI, Special RSI and 6th batch PSI KSISI.
ಮಾಡುವುದು ಬರೀ ಕೆಲಸ. ಕನ್ನಡಿಗ ಅತಿಥಿಗಳು ಶೀಘ್ರ ನಡಿಗೆಯಲ್ಲಿ ವಂದನಾ ವೇದಿಕೆಯ ಮತ್ತು ಮುಖ್ಯ ಅತಿಥಿಗಳಿಗೆ ಶೀಘ್ರ ನಡಿಗೆಯಲ್ಲಿ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಈ ಸಮಯದಲ್ಲಿ ವಂದಿಸಿದವರು ತಾರೀಖ ಆಚರಣೆ ಬಗ್ಗೆ ನೀಡಿದ್ದಾರೆ. ಈಗ ಎಲ್ಲ ತುಕಡಿಗಳು ಬಹಳ ಹೆಮ್ಮೆಯಿಂದ ವೇದಿಕೆಯತ್ತ ಆಗಮಿಸುತ್ತಿವೆ. ಮೊದಲನೆಯದಾಗಿ 1ನೇ ತುಕಡಿಯ ನಾಯಕ ಶ್ರೀ ಸಿದ್ದಪ್ಪ ಪ್ರೊಬೇಷನರಿ PSI ಅವರು ಶೀಘ್ರದಲ್ಲಿಯ ನಡಿಗೆಯಲ್ಲಿ ಬಂದು ಮಾನ್ಯ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಇದೀಗ ವೇದಿಕೆಯತ್ತ 2ನೇ ತುಕಡಿಯ ಆಗಮನ. 2ನೇ ತುಕಡಿಯ ನಾಯಕ ಪ್ರೊಬೇಷನರಿ RSI ಅವರು ಶೀಘ್ರಗತಿಯ ನಡಿಗೆಯಲ್ಲಿ ಬಹಳ ಶಿಸ್ತಿನಿಂದ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನ ಸಲ್ಲಿಸಿದ್ದಾರೆ. 3ನೇ ತುಕಡಿಯ ನಾಯಕ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೇಷನರಿ PSI ಅವರು ತಮ್ಮ ಪುಟವಾದ ಹೆಜ್ಜೆಗಳೊಂದಿಗೆ ಶಿಸ್ತಿನ ನಡಿಗೆಯಲ್ಲಿ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನ ಸಲ್ಲಿಸಿ ಮುನ್ನಡೆಯುತ್ತಿದ್ದಾರೆ. 4ನೇ ತುಕಡಿಯ ನಾಯಕ ಶ್ರೀ ದಿನೇಶ್ ಶ್ರೀತಿ ಪ್ರೊಬೇಷನರಿ RSI ಅವರು ಶೀಘ್ರಗತಿಯ ನಡಿಗೆಯಲ್ಲಿ ಬಂದು ಗೌರವಯುತವಾಗಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಖಡ್ಗವಂದನೆಯನ್ನ ಸಲ್ಲಿಸುತ್ತಾ ಈಗ ಕವಾಯತಿನ ವಿಮರ್ಶೆಗಾಗಿ 4 ತುಕಡಿಗಳು 16 ಹೆಜ್ಜೆ ಶಿಸ್ತುಬದ್ಧ ಶೀಘ್ರ ನಡಿಗೆಯಲ್ಲಿ ಮುನ್ನಡೆಯಲಿದ್ದಾರೆ. ಪರೇಡ್ ವಿಲ್ ಅಡ್ವಾನ್ಸ್ ಇನ್ ರಿವೋ ಆರ್ಡರ್. ಇದೀಗ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಸರ್ವರನ್ನು ಸ್ವಾಗತಿಸಬೇಕೆಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಾದ ಶ್ರೀ ಡಾಕ್ಟರ್ MA ಸಲೀಂ IPS ಅವರನ್ನು ಕೋರುತ್ತೇನೆ. ನಮಸ್ಕಾರಗಳು. ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ನಾಗನಹಳ್ಳಿ ಕಲಬುರಗಿ ಪೊಲೀಸ್ ನಿರೀಕ್ಷಕರ ನಿರ್ಗಮನ ಪಥ ಸಂಚಲನ ಕವಾಯತಿಗೆ ವೇದಿಕೆಯ ಮೇಲೆ ಉಪಸ್ಥಿತಿರುವ ನಮ್ಮೆಲ್ಲರ ನೆಚ್ಚಿನ ರಾಜ್ಯದ ಗೃಹ ಸಚಿವರು ಆಗಿರುವ ಹಾಗೂ ನಮ್ಮ ಇಲಾಖೆಯ ಮಾರ್ಗದರ್ಶಕರಾಗಿರುವ ಸನ್ಮಾನ್ಯ ಡಾಕ್ಟರ್ G. ಪರಮೇಶ್ವರ್ ಅವರೇ, ವೇದಿಕೆ ಮೇಲೆ ತರಬೇತಿ ವಿಭಾಗದ ADG ಶ್ರೀ ದೇವ್ಜಿ ರಾಯರವರೇ, ಪೊಲೀಸ್ ತರಬೇತಿ ಶಾಲೆ ಮಹಾವಿದ್ಯಾಲಯ ಪ್ರಾಂಶುಪಾಲರಾದಂಥ ಶ್ರೀ ಪುಟ್ಮಾದಯ್ಯರವರೇ, ನಾಗನಹಳ್ಳಿ ಮಹಾವಿದ್ಯಾಲಯ ಪದಾಧಿಕಾರಿಗಳೇ, ತರಬೇತಿ ಪಡ್ಕೊಂಡಿರುವ ಪ್ರತಿಷ್ಠಾರ್ಥಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಅಧಿಕಾರಿ ಸಿಬ್ಬಂದಿ ಹಾಗೂ ಮಾಧ್ಯಮದ ಮಿತ್ರರೇ, ಇಂದು ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದಲ್ಲಿ 97 ಪ್ರತಿಷ್ಠಾರ್ಥಿಗಳು ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ನಿರ್ವಹಿಸುತ್ತಾರೆ. ಕಳೆದ 1 ವರ್ಷದಿಂದ
ಅತ್ಯಂತ ಕಠಿಣ ಪರಿಶ್ರಮಗಳಿಂದ ಒಳಾಂಗಣ ಮತ್ತು ಹೊರಾಂಗಣ ತರಬೇತಿಯನ್ನು ಪಡೆದು ಸಾರ್ವಜನಿಕರ ವಲಯದಲ್ಲಿ ಸೇವೆಯನ್ನು ಸಲ್ಲಿಸಲು ಎಲ್ಲರೂ ಸಜ್ಜಾಗಿದ್ದಾರೆ. ಇಂದಿನಿಂದ ನೀವೆಲ್ಲರೂ ಸಮಾಜದ ರಕ್ಷಕರಾಗಿ, ನ್ಯಾಯದ ನಾಯಕರಾಗಿ ಹಾಗೂ ಸಾರ್ವಜನಿಕರ ಆಶೋತ್ತರಗಳನ್ನು ಪೂರೈಸುವಂತಹ ಸಮರ್ಥ ಅಧಿಕಾರಿಗಳಾಗಿ ರೂಪುಗೊಂಡಿದ್ದೀರಿ. ಪೊಲೀಸ್ ವೃತ್ತಿ ಅಂದರೆ ಕೇವಲ ಉದ್ಯೋಗವಲ್ಲ, ಅದು ಒಂದು ಮಹಾನ್ ಸೇವೆ. ಈ ಸೇವೆಯಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಧೈರ್ಯ ಮತ್ತು ಮಾನವೀಯತೆ ಮುಖ್ಯ ಮೌಲ್ಯಗಳಾಗಿವೆ. ನೀವು ಧರಿಸುವ ಯೂನಿಫಾರ್ಮ್ ಕೇವಲ ವಸ್ತ್ರ ಅಲ್ಲ, ಅದು ಜನರ ವಿಶ್ವಾಸದ ಸಂಕೇತವಾಗಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ನ್ಯಾಯವನ್ನು ಕಾಪಾಡಬೇಕು, ದುರ್ಬಲರ ಪರ ನಿಲ್ಲಬೇಕು ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಬೇಕು. ಇವತ್ತು ಈ ನಿರ್ಗಮನ ಪಥಸಂಚಲನದ ಬಹಳ ವಿಶೇಷ ಏನೆಂದರೆ, ಮತ್ತು ಎಲ್ಲ ಪ್ರತಿಷ್ಠಾಪಿಗಳ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮ ರಾಜ್ಯದ ಮಾನ್ಯ ಗೃಹ ಸಚಿವರು ಸ್ವತಃ ಈ ಪಥಸಂಚಲನಕ್ಕೆ ಆಗಮಿಸಿದ್ದಾರೆ. ಇನ್ಫ್ಯಾಕ್ಟ್ ಮಾನ್ಯ ಗೃಹ ಸಚಿವರು ನಮ್ಮ ಇಲಾಖೆ ಗೃಹ ಸಚಿವರು ಮಾತ್ರ ಅಲ್ಲ, ಮತ್ತೆ ಹಿತೈಷಿಯವರು ಮತ್ತೆ ಒಂದು ಮೋಟಿವೇಟಿಂಗ್ ಫೋರ್ಸ್ ಅಂತ ನಾವು ಹೇಳ್ಬೋದು. ಹಲವಾರು ಯೋಜನೆಗಳಿಂದ ನಮ್ಮ ಇಲಾಖೆಯನ್ನು ಬಲಪಡಿಸುವಂಥದ್ದು ಮತ್ತು ನಮ್ಮ ಇಲಾಖೆ ಸಿಬ್ಬಂದಿಗಳನ್ನು ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರು ಮತ್ತು ಪೊಲೀಸರ ಮಧ್ಯೆ ಏನು ಅಂತರ ಇತ್ತು ಅದನ್ನು ಕಡಿವಾಣ ಹಾಕಲಿಕ್ಕಾಗಿ ಹಲವಾರು ಕಾರ್ಯಕ್ರಮಗಳು, ಜನಸ್ನೇಹಿ ಪೊಲೀಸ್ ಕಾರ್ಯಕ್ರಮ ಅಂದರೆ ಮನೆ ಮನೆಗೆ ಪೊಲೀಸರು, ಆಸರೆ, ಸನ್ಮಿತ್ರ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಕಾರ್ಯಗತಕ್ಕೆ ತಂದಿರುವಂತಹ ಹೆಮ್ಮೆ ನಮ್ಮ ಗೃಹ ಸಚಿವರಾಗಿರುತ್ತದೆ. ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳ ಮನೋಸ್ಥೈರ್ಯ ಹೆಚ್ಚಿಸಲಾಗಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಒಂದು ಏನೋ ಹಳೆಯ ಸೌಚ್ ಹ್ಯಾಟಿತ್ತು ಅದನ್ನು ಬದಲಾವಣೆ ಮಾಡಿ ಪಿ ಕ್ಯಾಪ್ ಅನ್ನು ಬದಲಿಸಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಅಪಾರ ಕೊಡುಗೆಯಾಗಿ ಸಾಹೇಬರು ನೀಡಿದ್ದಾರೆ. ಇವತ್ತು ನಾವು ಸನ್ಮಾನ ಗೃಹ ಸಚಿವರಿಗೆ ಬಂದು ಈ ಒಂದು ಪಥಸಂಚಲನವನ್ನು ವೀಕ್ಷಿಸಿ ಮತ್ತು ನಮ್ಮ ಎಲ್ಲ ಯುವ ಪೊಲೀಸ್ ಸರ್ವಿಸ್ಮೆಂಟ್ಗಳನ್ನು ಹುರಿದುಂಬಿಸಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಬಂದು ಈ ಒಂದು ಸಮಾರಂಭಕ್ಕೆ ಭಾಗವಹಿಸಿದ್ದಾರೆ. ಅವರಿಗೆ ನಾನು ಇಡೀ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಮತ್ತು PDC ಕಲಬುರಗಿ ವತಿಯಿಂದ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಪ್ರೀತಿ, ಆದರ ಮತ್ತು ಗೌರವದ ಪ್ರತೀಕವಾಗಿ ಒಂದು ಸಸಿಯನ್ನು ನೀಡುತ್ತೇನೆ. ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳಾದಂಥ ಶ್ರೀ ಅಲ್ಲಮಾ ಪ್ರಭು ಪಾಟೀಲ್ MLA ಸೌತ್, ಶ್ರೀ ತಿಪ್ಪಣ್ಣ ಕಮತ್ಕನೂರು MLC, ಶ್ರೀ ಜಗದೇವ್ ಗುಜ್ಜದ MLC ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಪುಷ್ಪಗುಚ್ಛೆಯನ್ನು ನೀಡಿ ಗೌರವಿಸಬೇಕು ಅಂತ ನಾನು ಆನಂದ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಕೇಳ್ಕೊಂಡಿದ್ದೀನಿ. ಈ ಸಮಾರಂಭಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸಿನ ಹಿರಿಯ ಅಧಿಕಾರಿಗಳು ಮತ್ತು ಕಲಬುರಗಿ ನಗರ ಮತ್ತು ಜಿಲ್ಲೆಯ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ನಿರ್ಗಮನ ಪಥಸಂಚಲನವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿರುವ ಪರಿಶಿಷ್ಟಾರ್ಥಿಗಳ ಪೋಷಕರು, ತಂದೆ ತಾಯಿಗಳು, ಹಿತೈಷಿಗಳು ವಿಶೇಷವಾಗಿ ನಾನು ಅವರಿಗೆ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು, ಪರಿಶಿಷ್ಟಾರ್ಥಿಗಳು ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತೇನೆ. ಜನರೊಂದಿಗೆ ಸಮನ್ವಯದಿಂದ ವರ್ತಿಸಿ ದುರ್ಬಲರು, ಬಡವರು, ನಿರ್ಗತಿಕರು ಹಾಗೂ ನೊಂದ ವ್ಯಕ್ತಿಗಳ ಪ್ರತಿನಿಧಿಗಳಾಗಿ ಸಮಾಜದ ಪೊಲೀಸ್ ಇಲಾಖೆಯ ಮೇಲೆ ಜನರ ನಂಬಿಕೆ ಹೆಚ್ಚಿಸುವ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರತಿ ನಾಗರಿಕನಿಗೂ ಸುರಕ್ಷತೆ ಮತ್ತು ನ್ಯಾಯ ದೊರೆಯುವಂತೆ ಮಾಡಿ ಶಿಸ್ತಿನಿಂದ, ಧೈರ್ಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಕರ್ನಾಟಕ ಪೊಲೀಸ್ ಇಲಾಖೆ ಗೌರವವನ್ನು ನೀವೆಲ್ಲರೂ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೀರಿ ಎಂದು ನನಗೆ ಬಹಳಷ್ಟು ಅಪಾರ ವಿಶ್ವಾಸ ಇದೆ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲ ಆಗಲಿ ಎಂದು ಹಾರೈಸುತ್ತಾ ನನ್ನ ಸ್ವಾಗತವನ್ನು ಮಾತನಾಡುತ್ತೀನಿ. ಧನ್ಯವಾದಗಳು. ಎಲ್ಲರನ್ನು ಸ್ವಾಗತಿಸಿದ ಶ್ರೀ ಡಾಕ್ಟರ್ M.A. ಸಲೀಂ IPS ಸಾಹೇಬರಿಗೆ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ
ಕರ್ನಾಟಕ ರಾಜ್ಯದ ಹೆಮ್ಮೆಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರಾದ ಶ್ರೀ ಡಾಕ್ಟರ್ ಎಂ.ಎ. ಸಲೀಂ ಐಪಿಎಸ್ ರವರನ್ನು ಶ್ರೀ ಪುಟ್ಟಮಾದಯ್ಯ ಎಂ ಐಪಿಎಸ್ ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿರವರು ಸ್ವಾಗತಿಸಬೇಕೆಂದು ಕೋರುತ್ತೇನೆ. ಇದೀಗ ವೇದಿಕೆ ಮೇಲೆ ಆಸೀನರಾಗಿರುವ ಸನ್ಮಾನ್ಯ ಶ್ರೀ ಜೀವಜ್ಯೋತಿಯಲ್ಲಿ ಐಪಿಎಸ್ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸಾಧಿಸಬೇಕಾಗಿ ವಿನಂತಿ. ಇದೀಗ ಶ್ರೀ ಪುಟ್ಟಮಾದಯ್ಯ ಎಂ ಐಪಿಎಸ್ ಡಿಐಜಿಪಿ ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ಅವರನ್ನು ಡಿವೈಎಸ್ಪಿ ರಾಜೇಂದ್ರ ಸಾಹೇಬರು ಸಾಧಿಸಬೇಕಾಗಿ ವಿನಂತಿದ್ದೇನೆ. ಇಲ್ಲಿ ನೆರೆದಿರುವ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು, ಸಾರ್ವಜನಿಕರು, ಮಾಧ್ಯಮ ಮಿತ್ರರು ಮತ್ತು ಪ್ರಶಿಕ್ಷಣಾರ್ಥಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಇದೀಗ ವರದಿ ವಾಚನ. ಈ ತಂಡದ ತರಬೇತಿಯ ಬಗ್ಗೆ ಶ್ರೀ ಪುಟ್ಟಮಾದಯ್ಯ ಎಂ ಐಪಿಎಸ್ ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ರವರಿಂದ. ಈ ಪೊಲೀಸ್ ತರಬೇತಿ ಮಹಾವಿದ್ಯಾಲಯವು 2003ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ಈ ಘಟಕವು ಒಟ್ಟು 94.8 ಎಕರೆ ಜಾಗದಲ್ಲಿ ಸುಸಜ್ಜಿತ ಕಟ್ಟಡ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಕಲ್ಯಾಣ ಕರ್ನಾಟಕ ಭಾಗದ ಏಕೈಕ ಪ್ರತಿಷ್ಠಿತ ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಆಗಿದೆ. ಈ ತರಬೇತಿ ಮಹಾವಿದ್ಯಾಲಯದಲ್ಲಿ 2003ರಿಂದ ಇಂದಿನವರೆಗೆ ಡಿಎಸ್ಪಿ ಸಿವಿಲ್, ಪಿಎಸ್ಐ ಸಿವಿಲ್, ಪಿಎಸ್ಐ ಕೆಎಸ್ಐಎಸ್ಎಫ್, ಆರ್ಎಸ್ಐ, ಸ್ಪೆಷಲ್ ಆರ್ಎಸ್ಐ ಮತ್ತು ಸಿಪಿಸಿ, ಎಪಿಸಿ, ಕೆಎಸ್ಐಎಸ್ಎಫ್ ಕಾನ್ಸ್ಟೇಬಲ್ಸ್ ಹೀಗೆ ಒಟ್ಟು 7043 ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಮೂಲಭೂತ ತರಬೇತಿಯನ್ನು ನೀಡಲಾಗಿದೆ. ಹಾಗೆಯೇ ಅಬಕಾರಿ ಇಲಾಖೆಯ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಉಪಾಧೀಕ್ಷಕರು, ಪೊಲೀಸ್ ನಿರೀಕ್ಷಕರುಗಳು, ಅಬಕಾರಿ ಉಪ ನಿರೀಕ್ಷಕರು ಹಾಗೂ ಅಬಕಾರಿ ರಕ್ಷಕರು ಸೇರಿ ಒಟ್ಟು 727 ಜನರಿಗೆ ಈ ಸಂಸ್ಥೆಯಲ್ಲಿ ಮೂಲಭೂತ ತರಬೇತಿ ನೀಡಲಾಗಿದೆ. ಒಟ್ಟು 7765 ಪ್ರಶಿಕ್ಷಣಾರ್ಥಿಗಳು ಈ ಸಂಸ್ಥೆಯಲ್ಲಿ ಬುನಾದಿ ತರಬೇತಿಯನ್ನು ಪೂರೈಸಿ ನಿರ್ಗಮಿಸಿರುತ್ತಾರೆ. ಪ್ರಸ್ತುತ ಬುನಾದಿ ತರಬೇತಿಯನ್ನು ಪೂರ್ಣಗೊಳಿಸಿ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ 6ನೇ ತಂಡದ ಪಿಎಸ್ಐ ಕೆಎಸ್ಐಎಸ್ಎಫ್ 2, 12ನೇ ತಂಡದ ಆರ್ಎಸ್ಐ 8, ಸ್ಪೆಷಲ್ ಆರ್ಎಸ್ಐ 1 ಮತ್ತು 11ನೇ ತಂಡದ ಸಿಪಿಎಸ್ಐ ಒಟ್ಟು 86. ಹೀಗೆ 97 ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿ ದಿನಾಂಕ 10/2/2025 ಪ್ರಾರಂಭ ಆಗಿದೆ. ಈ ತಂಡದ ಪ್ರಶಿಕ್ಷಣಾರ್ಥಿಗಳಲ್ಲಿ 85 ಪುರುಷ ಹಾಗೂ 12 ಮಹಿಳಾ ಅಧಿಕಾರಿಗಳು ಇರುತ್ತಾರೆ. ಇವರಲ್ಲಿ ನೇರ ನೇಮಕಾತಿ ಹೊಂದಿದವರು 42, ಮಾಜಿ ಸೈನಿಕರು 3, ಸೇವಾ ನಿರತ ಪೊಲೀಸ್ ಅಧಿಕಾರಿಗಳು 36, ಇತರೆ ಇಲಾಖೆಯ 16 ಪ್ರಶಿಕ್ಷಣಾರ್ಥಿಗಳು ಇದ್ದಾರೆ. ಇವರ ವಿದ್ಯಾರ್ಹತೆ MBA 1, B.Ed 3, MSc 3, MA 6, BCom 6, BA 28, BSc 13, BE ಇಂಜಿನಿಯರಿಂಗ್ 37 ಪ್ರಶಿಕ್ಷಣಾರ್ಥಿಗಳು ಇದ್ದಾರೆ. 12 ತಿಂಗಳ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದಿನ ಭವ್ಯ ಮತ್ತು ಸುಂದರ ನಿರ್ಗಮನ ಪಥಸಂಚಲನ ಕವಾಯತಿನಲ್ಲಿ ಭಾಗವಹಿಸಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಸೇವೆಗಾಗಿ ಪರಿಪೂರ್ಣ ಅಧಿಕಾರಿಗಳಾಗಿ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಲು ತಮ್ಮ ವೃತ್ತಿ ಜೀವನದ ಮೊದಲ ಹೆಜ್ಜೆಯನ್ನು ಇರಿಸಲು ಹೆಮ್ಮೆಯಿಂದ ತಮ್ಮ ಮುಂದೆ ನಿಂತಿದ್ದಾರೆ. ತರಬೇತಿ ಅವಧಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ಒಳಾಂಗಣ ತರಗತಿಗಳಲ್ಲಿ ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ, ನೀತಿಶಾಸ್ತ್ರ ಮತ್ತು ಮಾನವ ಹಕ್ಕುಗಳು, ಮಾನವ ವರ್ತನೆ ಮತ್ತು ಒತ್ತಡ ನಿರ್ವಹಣೆ, ಪೊಲೀಸ್ ಆಡಳಿತ ಮತ್ತು ಸಂಘಟನೆ, ಕಾನೂನು ವಿಷಯದಲ್ಲಿ ಹೊಸ ಕಾನೂನುಗಳಾದ BNS, BNSS, BSA, ಸ್ಥಳೀಯ ಹಾಗೂ ವಿಶೇಷ ಕಾನೂನುಗಳು, ವಿಧಿವಿಜ್ಞಾನ, ಪೊಲೀಸ್ ಕರ್ತವ್ಯಗಳು,
ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ನಿರ್ವಹಣೆ, ವಿಪತ್ತು ನಿರ್ವಹಣೆ ಮತ್ತು ಪ್ರಥಮ ಚಿಕಿತ್ಸೆ, ಗಣ್ಯ ವ್ಯಕ್ತಿಗಳ ಮತ್ತು ಆಂತರಿಕ ಭದ್ರತೆ, ಗುಪ್ತ ಮಾಹಿತಿ ಸಂಗ್ರಹಣೆ, ಮ್ಯಾಪ್ ರೀಡಿಂಗ್, ಪ್ಲಾನ್ ಡ್ರಾಯಿಂಗ್, ಇಲಾಖಾ ವಿಚಾರಣೆ ಮತ್ತು ಶಿಸ್ತಿನ ಪ್ರಕ್ರಿಯೆ, ಮಾಹಿತಿ ತಂತ್ರಜ್ಞಾನ, ಸೈಬರ್ ಕ್ರೈಮ್, ಫ್ಲೀಟ್ ಮ್ಯಾನೇಜ್ಮೆಂಟ್ ಮತ್ತು ಕಮ್ಯುನಿಕೇಷನ್ ವಿಷಯಗಳನ್ನು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ತರಬೇತಿಯೊಂದಿಗೆ ಬೋಧನೆ ಮಾಡಲಾಗುತ್ತದೆ. ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಾಯೋಗಿಕ ತರಬೇತಿ ನೀಡುವ ಜೊತೆಗೆ ಕಲಬುರಗಿ ನಗರ ಮತ್ತು ಜಿಲ್ಲೆಯ ಪೊಲೀಸ್ ಠಾಣೆ, ನ್ಯಾಯಾಲಯ, ಕೇಂದ್ರ ಕಾರಾಗೃಹ, ಜಿಮ್ಸ್ ಆಸ್ಪತ್ರೆ, RFSL, ಆಲ್ಮಟ್ಟಿ ಡ್ಯಾಂ ಮತ್ತು NTPC ಕೂಡ್ಲಿಗಿ ಇನ್ನಿತರ ಪ್ರಮುಖ ಸ್ಥಳಗಳಿಗೆ ಭೇಟಿ ಮಾಡಿಸಿ ಅಲ್ಲಿಯ ಭದ್ರತೆಯ ಕಾರ್ಯವೈಖರಿ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಇದಲ್ಲದೆ ವಿಪತ್ತು ಸಂದರ್ಭಗಳಲ್ಲಿ ಸಾರ್ವಜನಿಕರ ರಕ್ಷಣೆ, ಆರೋಗ್ಯ, ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕಾರ್ಯವೈಖರಿಗಳ ಕರ್ತವ್ಯಗಳ ಕುರಿತು ನುರಿತ ತಜ್ಞರಿಂದ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ಈ ವಿಷಯಗಳ ಬೋಧನೆಯಿಂದ ಪ್ರಶಿಕ್ಷಣಾರ್ಥಿಗಳಿಗೆ ವಿಷಯ ಆಧಾರಿತ ಮಾಹಿತಿ ನೀಡುವ ಜೊತೆಗೆ ಜ್ಞಾನವನ್ನು ಕೂಡ ನೀಡಿ ಅವರ ವೃತ್ತಿ ಜೀವನದಲ್ಲಿ ಯಾವುದೇ ಅಡೆತಡೆಯಾಗದಂತೆ ಸಮರ್ಥರಾಗಿ ಇಲಾಖೆಗೆ ಕರ್ತವ್ಯ ನಿರ್ವಹಿಸಲು ಸದೃಢನಾಗಿ ಮಾಡುವ ಸಂಬಂಧ ಮನೆ ADCP ತರಬೇತಿಯವರ ಮಾರ್ಗದರ್ಶನದಲ್ಲಿ ದಿನಾಂಕ 15/12/23 ಇ ಲರ್ನಿಂಗ್ ಮತ್ತು ಇ ಲೈಬ್ರರಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಇವರಿಗೆ ಸೇವಾ ಮನೋಭಾವ ಹೆಚ್ಚಿಸಲು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ಒತ್ತಡಕ್ಕೆ ಒಳಗಾಗದೆ ಕರ್ತವ್ಯ ನಿರ್ವಹಿಸುವುದಕ್ಕಾಗಿ ದೈಹಿಕ ಸಾಮರ್ಥ್ಯ ಹೆಚ್ಚಿಸುವುದರೊಂದಿಗೆ ಪ್ರತಿನಿತ್ಯ 5 ಕಿಲೋಮೀಟರ್ ಓಟ, PT, 1 minute ಡ್ರಿಲ್, ಗಾರ್ಡ್ ಆಫ್ ಆನರ್, ವೆಪನ್ ಟ್ರೈನಿಂಗ್, ಅಬ್ಸ್ಟ್ಯಾಕಲ್ ಕೋರ್ಸ್, ರೋಡ್ ವಾಕ್ ಅಂಡ್ ರನ್, ಕ್ರಾಸ್ ಕಂಟ್ರಿ, ಟ್ರೆಕಿಂಗ್, ಡ್ರೈವಿಂಗ್, ಸ್ವಿಮ್ಮಿಂಗ್, ಯೋಗ, ಮೆಡಿಟೇಷನ್ ಹೀಗೆ ವಿವಿಧ ವಿಷಯಗಳನ್ನು ಬೋಧಿಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳಿಗೆ ಕ್ರೀಡಾ ಮನೋಭಾವ ಹೆಚ್ಚಿಸುವ ಸಲುವಾಗಿ ವಾಲಿಬಾಲ್, ಫುಟ್ಬಾಲ್, ಹಾಕಿ, ಹ್ಯಾಂಡ್ಬಾಲ್, ಕ್ರಿಕೆಟ್ ಇತ್ಯಾದಿ ಕ್ರೀಡೆಗಳಲ್ಲಿ ಭಾಗವಹಿಸುವ ಸ್ಫೂರ್ತಿಯಲ್ಲಿ ಅವರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸಲಾಗಿದೆ. ಪ್ರಶಿಕ್ಷಣಾರ್ಥಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಈಗಲಿಗೆ ಎಲ್ಲ ಹಂತದಲ್ಲಿಯೂ ಸಹಕಾರಿಯಾಗಿರಲಿ ಮತ್ತು ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಈ ನನ್ನ ವರದಿ ವಾಚನಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವರದಿವಾದ ನೀಡಿದ ಸನ್ಮಾನ್ಯ ಶ್ರೀ ಪುಟ್ಟಮಾದಯ್ಯ IPS ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಮಾನ್ಯ ಗೃಹ ಸಚಿವರಾದ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಅವರು ಅ ಹ್ಯಾಂಡ್ಬುಕ್ ಆನ್ ಎನೇಬಲಿಂಗ್ ಅಪ್ಲಿಕೇಶನ್ಸ್ ಪುಸ್ತಕವನ್ನು ಬಿಡುಗಡೆ ಮಾಡಬೇಕೆಂದು ಕೋರುತ್ತೇನೆ. ಇದೀಗ ಎಲ್ಲ ಬಹುಮಾನ ವೇದಿಕೆಯ ಮುಂಭಾಗದತ್ತ ಸಾಗುತ್ತಿದ್ದಾರೆ. ಸರ್ ಚಂದ್ರ ಇಂತೆಲ್ಲ ಹೆಜ್ಜೆ ಹಾಕಿ ಅವರ ಚಂದ್ರ ನಿಲ್ಲು, ಅವರ ಚಂದ್ರ ಸರಿ ವಂದಿಸಿ, ಅವರ ಚಂದ್ರ ವಂದನೆ ಕೆಳಗೆ, ಅವರ ಚಂದ್ರ ವಿಶ್ರಾಂತಿ. ಈಗ ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಬಹುಮಾನ ವಿತರಣೆ. ಒಳಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಗೃಹ ಮಂತ್ರಿಗಳ ಟ್ರೋಫಿಗೆ ಭಾಜನರಾಗಿರುವವರು ಶ್ರೀ ಚೇತನ್ ಕುಮಾರ್ ಗಡ್ಡೆಪಲ್ವರ್, ಪ್ರೊಬೇಷನರಿ RSI. ಇವರ ತಂದೆ ಶ್ರೀ ಭೀಮಪ್ಪ ಗಡ್ಡೆಪಲ್ವರ್, ತಾಯಿ ಶ್ರೀಮತಿ ಸುವರ್ಣ ಗಡ್ಡೆಪಲ್ವರ್. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದವರಾಗಿದ್ದು ಇವರು BSc ಅಗ್ರಿಕಲ್ಚರ್ ಪದವೀಧರರಾಗಿರುತ್ತಾರೆ. ಇದೀಗ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಶ್ರೀ ಚೇತನ್ ಕುಮಾರ್ ಗಡ್ಡೆಪಲ್ವರ್. ಸರ್ ಹೇಳಿರಿ ಸರ್, ಸ್ವಲ್ಪ ತಳಗೆ ಹೇಳಿರಿ ಸರ್. ಹಲೋ ಸರ್, ಸ್ವಲ್ಪ ತಳಗೆ ಚೇತನ್ ಕುಮಾರ್ ಗಡ್ಡೆಪ್ಪನ್ ಅವರಿಗೆ ಧನ್ಯವಾದಗಳು. ಇದೀಗ ಹೊರಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿ ಹಾಗೂ 11.6 ವಿಭಾಗದಲ್ಲಿ ಅತ್ಯುತ್ತಮ ಗುರಿಗಾರರಾಗಿ ಎರಡು ಬಹುಮಾನವನ್ನು ಒಬ್ಬರೇ ಪಡೆದಿದ್ದಾರೆ. ಶ್ರೀ ದಿನೇಶ್ GT, ಪ್ರೊಬೇಷನರಿ RSI. ಶ್ರೀ ದಿನೇಶ್ GT, ಪ್ರೊಬೇಷನರಿ RSI ಅವರು ದಿವಂಗತ ಶ್ರೀ ತಿಪ್ಪೇಶ್ ನಾಯ್ಕ ಮತ್ತು ಶ್ರೀಮತಿ ಮಂಜಿಬಾಯಿ ಅವರ ಸುಪುತ್ರರಾಗಿದ್ದು ಇವರು ಮೂಲತಃ ದಾವಣಗೆರೆ ಜಿಲ್ಲೆಯ ಈಚಘಟ್ಟ ಗ್ರಾಮದವರಾಗಿದ್ದಾರೆ. ಇವರು ಪದವಿಯಲ್ಲಿ ತಮ್ಮ BE ಪಡೆದಿರುತ್ತಾರೆ. ಇದೀಗ
ದಿನೇಶ್ ಟಿಟಿ ಓ, ಸರ್, ಸರ್, ಹಿಂದೆ ಬರ್ರಿ, ಸರ್. ಹಲೋ. ಬಹುಮಾನವನ್ನ ಸ್ವೀಕರಿಸಿದ್ದಾರೆ. ಆ ಕಡೆ ಹೋರ, ಆ ಕಡೆ ತೆಗೀರಿ. ಹೊರಾಂಗಣ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಎಲ್ಲರ ಪ್ರೋತ್ಸಾಹ ಚಪ್ಪಾಳೆಯನ್ನು ಬರಬೇಕೆಂದು ವಿನಂತಿ. ಮತ್ತೊಮ್ಮೆ 7.34 mm HLR ರೈಫಲ್ ಫೈರಿಂಗ್ ವಿಭಾಗದಲ್ಲಿ ಅತ್ಯುತ್ತಮ ಬಿಡುಗಡೆಗಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲ ಪ್ರೇಕ್ಷಕರು ಹಾಗೂ ಅಧಿಕಾರಿಗಳು ಚಪ್ಪಾಳೆಯನ್ನ ಕಟ್ಟಬೇಕಾಗಿ ವಿನಂತಿ. ಶ್ರೀ ದಿನೇಶ್ ಟಿಟಿ ಪ್ರೊಫೆಸರ್ ಆರಸರವರಿಗೆ ಅಭಿನಂದನೆಗಳು. 9mm ಪಿಸ್ತೂಲ್ ಫೈರಿಂಗ್ ವಿಭಾಗದಲ್ಲಿ ಉತ್ತಮ ಗುರಿಕಾರ ಪ್ರಶಸ್ತಿಗೆ ಭಾಜನರಾಗಿರುವವರು ಶ್ರೀ ಅಶೋಕ್ ಯಲ್ಲಪ್ಪ ಹೊಸಮನಿ, ಪ್ರೊಬೇಷನರಿ ಆರ್ಎಸ್ಐ. ಹಲೋ ಸರ್, ಹಿಂದೆ ಬರ್ರಿ. ಇವರ ತಂದೆ ಶ್ರೀ ಯಲ್ಲಪ್ಪ ಹೊಸಮನಿ, ತಾಯಿ ಶ್ರೀಮತಿ ಶೀಲಾ ಹೊಸಮನಿ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬಿಳಕುಂದಿ ಗ್ರಾಮದವರಾಗಿದ್ದು ಇವರು BA ಪದವೀಧರರು. ಇದೀಗ ಅಶೋಕ್ ಯಲ್ಲಪ್ಪ ಹೊಸಮನಿಯವರು ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಪಡೆದಿದ್ದಾರೆ. ಶ್ರೀ ಅಶೋಕ್ ಯಲ್ಲಪ್ಪ ಹೊಸಮನಿ ಹಾಗೂ ಅವರ ಕುಟುಂಬಸ್ಥರಿಗೆ ಅಭಿನಂದನೆಗಳು. ಇದೀಗ ಸರ್ವೋತ್ತಮ ಪ್ರಾಶಸ್ತ್ಯಕ್ಕೆ ಒಳಮಾಡುವ ಮುಖ್ಯಮಂತ್ರಿಗಳ ಟ್ರೋಫಿ, ಮುಖ್ಯಮಂತ್ರಿಗಳ ಅವಾರ್ಡ್ ಮತ್ತು ಐಜಿಪಿರವರ ಬ್ಯಾಟನ್ ಪ್ರಶಸ್ತಿಗೆ ಶ್ರೀ ಶರತ್ ಬಿ ಪ್ರೊಫೆಸರಿ ಆರ್ಎಸ್ಐ. ಶ್ರೀ ಶರತ್ ಬಿ ಪ್ರೊಫೆಸರಿ ಆರ್ಎಸ್ಐರವರ ತಂದೆ ಶ್ರೀ ಬೆಟ್ಟಸ್ವಾಮಿಗೌಡ, ತಾಯಿ ಶ್ರೀಮತಿ ಸುಜಾತ, ಮೂಲತಃ ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹೊಸಪಾಳ್ಯ ಗ್ರಾಮದವರಾಗಿದ್ದಾರೆ. ಇವರು ಪ್ರಸ್ತುತ ಸರ್ವೋತ್ತಮ ಪ್ರಾಶಸ್ತ್ಯಕ್ಕೆ ಒಳಮಾಡುವ ಮುಖ್ಯಮಂತ್ರಿಗಳ ಟ್ರೋಫಿಯನ್ನು ಪಡೆದಿದ್ದಾರೆ. ಎಲ್ಲ ಪ್ರೇಕ್ಷಕರು ತುಂಬುವುದೆಲ್ಲ ಚಪ್ಪಾಳೆಗಳನ್ನ ನೀಡಬೇಕಾಗಿ ವಿನಂತಿ. I request everyone to give a huge round of applause. ಸರ್. ಇದೀಗ ಮುಖ್ಯಮಂತ್ರಿಗಳ ಸ್ವಾಗತ ಸನ್ಮಾನ್ಯ ಮುಖ್ಯ ಅತಿಥಿಯವರಿಂದ ಪಡೆಯುತ್ತಿದ್ದಾರೆ. ಮುಂದುವರೆದು ಡಿಡಿ ಮತ್ತು ಐಜಿರವರ ಬ್ಯಾಟನ್ ಪ್ರಶಸ್ತಿಯನ್ನು ಸಹ ಸನ್ಮಾನ್ಯ ಮುಖ್ಯ ಅತಿಥಿಯವರಿಂದ ಶ್ರೀ ಶರತ್ ಬಿ ಪ್ರೊಫೆಸರ್ ಆರ್ಎಸ್ಐರವರು ಪಡೆಯುತ್ತಿದ್ದಾರೆ. ಎಲ್ಲರಿಗೂ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕಾಗಿ ವಿನಂತಿ. ಶ್ರೀ ಶರತ್ ಬಿ ಪ್ರೊಫೆಸರ್ ಆರ್ಎಸ್ಐರವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೀಗ ಬಹುನಿರೀಕ್ಷಿತ PSI ಸಿವಿಲ್ ಪ್ರಶಿಕ್ಷಣಾರ್ಥಿಗಳ ವಿಭಾಗದಲ್ಲಿ ಬಹುಮಾನ ವಿತರಣೆ. ಒಳಾಂಗಣ ಅತ್ಯುತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಗೃಹ ಮಂತ್ರಿಗಳ ಟ್ರೋಫಿಗೆ ಭಾಜನರಾಗಿರುವವರು ಶ್ರೀ ಶರಬಸಪ್ಪ ಪ್ರೊಬೇಷನರಿ PSI ಸಿವಿಲ್. ಇವರ ತಂದೆ ದಿವಂಗತ ಶ್ರೀ ನಾಗಶೆಟ್ಟಿ ಬಾಳೋಳೆ, ತಾಯಿ ಶ್ರೀಮತಿ ಚೆನ್ನಮ್ಮ. ಇವರು ಮೂಲತಃ ಬೀದರ ಜಿಲ್ಲೆಯ ಗಾದಗಿ ಗ್ರಾಮದವರಾಗಿದ್ದು ಇವರು BE ಪದವೀಧರರಾಗಿದ್ದಾರೆ. ಇದೀಗ ಶ್ರೀ ಶರಣಬಸಪ್ಪರವರು ಮಾನ್ಯರಿಂದ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಸ್ವೀಕರಿಸುತ್ತಿದ್ದಾರೆ. ನಂತರ ಹೊರಾಂಗಣ ಅತ್ಯುತ್ತಮ ಪ್ರಾಶಸ್ತ್ಯನಾರ್ಥಿಯಾಗಿ ಡಿಜಿ ಮತ್ತು ಐಜಿಪಿರವರ ಟ್ರೋಫಿಗೆ ಭಾಜನರಾದವರು ಶ್ರೀ ಅಶೋಕ್ ಬಾಚನಹಳ್ಳಿ, ಪ್ರೊಫೆಸರಿ PSI ಸಿವಿಲ್. ಶ್ರೀ ಅಶೋಕ್ ಬಾಚನಹಳ್ಳಿ ಪ್ರೊಫೆಸರಿ PSI ಸಿವಿಲ್ ರವರ ತಂದೆ ಶ್ರೀ ವಿರೂಪಾಕ್ಷಪ್ಪ ಬಾಚನಹಳ್ಳಿ, ತಾಯಿ ಶ್ರೀಮತಿ ವಿಶಾಲಾಕ್ಷಮ್ಮ. ಪ್ರಸ್ತುತ ಶ್ರೀ ಅಶೋಕ್ ಬಾಚನಹಳ್ಳಿರವರು ಅತ್ಯುತ್ತಮ ಹೊರಾಂಗಣ ಪ್ರಶಸ್ತ್ಯನಾರ್ಥಿಯಾಗಿ ಡಿಡಿ ಮತ್ತು ಐಜಿರವರ ಟ್ರೋಫಿಯನ್ನು ಪಡೆದಿದ್ದಾರೆ. ಅಭಿನಂದನೆಗಳು ಅಶೋಕ್ ಬಾಚನಹಳ್ಳಿ ಪ್ರೊಫೆಸರ್ PSI ಸಿವಿಲ್ ಅವರಿಗೆ. ನಂತರ 7.64 mm ರೈಫಲ್ ಬರಿನಲ್ಲಿ ಇಬ್ಬರು ಪ್ರಶಸ್ತ್ಯನಾರ್ಥಿಗಳು ಪ್ರಥಮ ಸ್ಥಾನ ಪಡೆದಿದ್ದು, ಮೊದಲನೇದಾಗಿ ಶ್ರೀ ಸಿದ್ದಪ್ಪ ವೀರಾಪುರ, ಪ್ರೊಫೆಸರ್ PSI ಸಿವಿಲ್. ಶ್ರೀ ಸಿದ್ದಪ್ಪ ಪ್ರೊಫೆಸರ್ PSI ಸಿವಿಲ್ ಅವರ ತಂದೆ ಶ್ರೀ ಸಂಕಟಗೌಡ ವೀರಾಪುರ, ತಾಯಿ ಶ್ರೀಮತಿ ಲಕ್ಷ್ಮವ್ವ ವೀರಾಪುರ. ಇವರು ಮೂಲತಃ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಹಿರೇನಂದಿಹಾಳ ಗ್ರಾಮದವರು. ಶ್ರೀ ಸಿದ್ದಪ್ಪ ವೀರಾಪುರ ಪ್ರೊಫೆಸರ್ PSI ಅವರು ಈಗ XLR ರೈಫಲ್ ಬರಿನಲ್ಲಿ ಪ್ರಥಮ ಸ್ಥಾನವನ್ನು ಬಹುಮಾನ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳು. ನಂತರ ಎರಡನೇವರಾಗಿ ಪ್ರಥಮ ಸ್ಥಾನವನ್ನು SLR ರೈಫಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಶ್ರೀ ವೆಂಕಟೇಶ್ ಗುಡಗುಡಿ, ಪ್ರೊಫೆಸರಿ PSI ಸಿವಿಲ್. ಶ್ರೀ ವೆಂಕಟೇಶ್ ಪ್ರೊಫೆಸರಿ PSI, ಶ್ರೀ ಹನುಮಂತ ತಂದೆ ಹನುಮಂತ ಗುಡಗುಡಿ,
ತಾಯಿ ಶ್ರೀಮತಿ ಸುನಂದಾ ಗುಡಗುಡಿ, ಇವರ ಪತ್ನಿಯ ಹೆಸರು ಶ್ರೀಮತಿ ರಾಜಶ್ರೀ ಗುಡಗುಡಿ. ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ನಾವಲಗಿ ಗ್ರಾಮದವರಾಗಿರುತ್ತಾರೆ. ಈಗ 7.64 mm SLR ರೈಫಲ್ ಫೈರಿಂಗ್ನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಶ್ರೀ ವೆಂಕಟೇಶ್ ಗುಡಗುಡಿ ಅವರು. 9mm ಪಿಸ್ತೂಲ್ ಫೈರಿಂಗ್ ವಿಭಾಗದಲ್ಲಿ ಉತ್ತಮ ಗುರಿಕಾರರಾಗಿ ಶ್ರೀ ಪುಟ್ಟರಾಜ್ ಹಿರೇಮಠ್ ಪ್ರೊಬೇಷನರಿ PSI ಸಿವಿಲ್ ರವರು ಹೊರಹೊಮ್ಮಿದ್ದಾರೆ. ಇವರ ತಂದೆ ಶ್ರೀ ಡಾಕ್ಟರ್ ಪಂಪಯ್ಯ ಹಿರೇಮಠ್, ತಾಯಿ ಶ್ರೀಮತಿ ಶಾರದಮ್ಮ ಹಿರೇಮಠ್. ಇವರು ಮೂಲತಃ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಚಿಕ್ಕನೆಸರೂರು ಗ್ರಾಮದವರಾಗಿರುತ್ತಾರೆ. ಇದೀಗ ಶ್ರೀ ಪುಟ್ಟರಾಜ್ ಹಿರೇಮಠ್ ಮುಖ್ಯ ಅತಿಥಿಗಳಿಂದ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನಂತರ ಸರ್ವೋತ್ತಮ ಮಹಿಳಾ ಪ್ರಶಸ್ತಿ ಕೊಡಮಾಡುವ ಗೃಹ ಮಂತ್ರಿಗಳ ಟ್ರೋಫಿಗೆ ಶ್ರೀಮತಿ ಸೀಮಾ ಜೆ ಪ್ರೊಬೇಷನರಿ PSI ಸಿವಿಲ್. ಇವರ ತಂದೆ ಶ್ರೀ ಜಯರಾಮ್ ಕೆ, ತಾಯಿ ಶ್ರೀಮತಿ ಸುಂದರಮ್ಮ. ಇವರು ಶ್ರೀ ತೀರ್ಥಪ್ರಸಾದ್ ಹೆಗ್ಡೆ ರವರ ಧರ್ಮಪತ್ನಿಯಾಗಿರುತ್ತಾರೆ. ಇವರು ಮೂಲತಃ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಹುಲ್ಲಂಗಾಲ ಗ್ರಾಮದವರಾಗಿದ್ದು ಪ್ರಸ್ತುತ ಶ್ರೀಮತಿ ಸೀಮಾ ಜೆ ಪ್ರೊಬೇಷನರಿ PSI ಸಿವಿಲ್ ರವರು ಸರ್ವೋತ್ತಮ ಮಹಿಳಾ ಪ್ರಶಸ್ತಿಯಾಗಿ ಗೃಹ ಮಂತ್ರಿಗಳ ಟ್ರೋಫಿಯನ್ನು ಪಡೆಯುತ್ತಿದ್ದಾರೆ. ಶ್ರೀಮತಿ ಸೀಮಾ ಜೆ ಅವರಿಗೆ ಅಭಿನಂದನೆಗಳು. ಇದೀಗ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿ ಮುಖ್ಯಮಂತ್ರಿಗಳ ಟ್ರೋಫಿ, ಮುಖ್ಯಮಂತ್ರಿಗಳ ಸ್ವಾಟ್ ಮತ್ತು DGIGP ರವರ ಬ್ಯಾಟನ್ಗೆ ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೇಷನರಿ PSI ಸಿವಿಲ್ ರವರು ಭಾಜನರಾಗಿರುತ್ತಾರೆ. ಇವರ ತಂದೆ ಶ್ರೀ ಕಲ್ಲಪ್ಪ ಶಿವಪ್ಪ ಮೇಟಿ, ತಾಯಿ ದಿವಂಗತ ಶ್ರೀಮತಿ ಪ್ರೇಮ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಚಿಕ್ಕೋಡಿ ಗ್ರಾಮದವರಾಗಿದ್ದು ಇವರು BA ಪದವೀಧರರು. ಇದೀಗ ಶ್ರೀ ಅರುಣ್ ಕಲ್ಲಪ್ಪ ಮೇಟಿಯವರು ಮುಖ್ಯಮಂತ್ರಿಗಳ ಟ್ರೋಫಿಯನ್ನು ನೀಡುತ್ತಾರೆ. ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯಾಗಿ ಹೊರಹೊಮ್ಮಿರುವ ಶ್ರೀ ಅರುಣ್ ಕಲ್ಲಪ್ಪ ಮೇಟಿಯವರಿಗೆ ಮುಖ್ಯಮಂತ್ರಿಗಳ ಸ್ವಾಟ್ ಅನ್ನು ನೀಡಿ ಗೌರವಿಸಲಾಗುತ್ತದೆ. ಇದೀಗ ಸನ್ಮಾನ್ಯ ಮುಖ್ಯ ಅತಿಥಿಗಳಿಂದ ಮುಖ್ಯಮಂತ್ರಿಗಳ ಸ್ವಾಟ್ ಅನ್ನು ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೇಷನರಿ PSI ಅವರು ಪಡೆದಿದ್ದಾರೆ. ಎಲ್ಲರೂ ಚಪ್ಪಾಳೆಗಳ ಮೂಲಕ ಅವರಿಗೆ ಅಭಿನಂದಿಸಬೇಕೆಂದು ವಿನಂತಿ. ಮುಂದುವರೆದು ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೇಷನರಿ PSI ಸಿವಿಲ್ ರವರು DG ಮತ್ತು IGP ರವರ ಬ್ಯಾಟನ್ ಅನ್ನು ಸಹ ಪಡೆಯುತ್ತಿದ್ದಾರೆ. ಶ್ರೀ ಅರುಣ್ ಕಲ್ಲಪ್ಪ ಮೇಟಿ ಪ್ರೊಬೇಷನರಿ PSI ಸಿವಿಲ್ ರವರು ಮುಖ್ಯಮಂತ್ರಿಗಳ ಟ್ರೋಫಿ ಮತ್ತು ಮುಖ್ಯಮಂತ್ರಿಗಳ ಸ್ವಾಟ್ ಮತ್ತು DG ಮತ್ತು IGP ರವರ ಬ್ಯಾಟನ್ 3 ಬಹುಮಾನಗಳನ್ನು ಪಡೆದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಹುಮಾನ ಪಡೆದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಸರ್ಕಾರದ ಧನವಂತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಶಿಕ್ಷಣಾರ್ಥಿಗಳನ್ನು ಕುರಿತು ಮಾತನಾಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಈ ಒಂದು ಪಥಸಂಚಲನ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ DGP ಮತ್ತು IGP ಆಗಿರ್ತಕ್ಕಂಥ ಡಾಕ್ಟರ್ MA ಸಲೀಂ ಅವರೇ, ADGP ಟ್ರೈನಿಂಗ್ ಆಗಿರ್ತಕ್ಕಂಥ ಶ್ರೀ ದೇವಜ್ಯೋತಿ ರೇ ಅವರೇ, ಈ ಸಂಸ್ಥೆಯ ಮುಖ್ಯಸ್ಥರಾಗಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ DIG ಅವರಾದ ಪುಟ್ಮಾದೇವಿ ಅವರೇ,
ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ರವರೇ, ಮತ್ತೋರ್ವ ಶಾಸಕರಾಗಿರ್ತಕ್ಕಂಥ ಜಗದೇವ್ ಗುತ್ತೇದಾರ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರಾದ ಶ್ರೀ ತಿಪ್ಪಣ್ಣ ಕಂಪ್ನೂರ್ ಅವರೇ, ಕಲಬುರಗಿಯ ರೇಂಜಿನ IGP ಅವರಾಗಿರ್ತಕ್ಕಂಥ ಶಂತಾನು ಸಿನ್ಹಾ ಅವರೇ, ಕಲಬುರಗಿ ಪಟ್ಟಣದ ಕಮಿಷನರ್ ಅವರಾಗಿರ್ತಕ್ಕಂಥ ಶರಣಪ್ಪ ಅವರೇ ಮತ್ತು SP ಅವರಾಗಿರ್ತಕ್ಕಂಥ ಅಬ್ದೂರು ಶ್ರೀನಿವಾಸ್ ಅವರೇ, ಎಲ್ಲ ಪ್ರಶಿಕ್ಷಣಾರ್ಥಿಗಳೇ, ಉಪಸ್ಥಿತರಿರ್ತಕ್ಕಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಈ ಕಾರ್ಯಕ್ರಮವನ್ನು ಕಣ್ತುಂಬಿಸಿಕೊಳ್ಳೋದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಪೋಷಕರೇ, ಆಹ್ವಾನಿತರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ರಾಜ್ಯದಲ್ಲಿ ಸುಮಾರು 14 ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. 4 ಇಂಡಿಯಾ ರಿಸರ್ವ್ ಬೆಟಾಲಿಯನ್ಸ್ ಇದ್ದಾವೆ. ನಾವು ಈ ಸಂಸ್ಥೆಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯನ್ನ, ಅದು ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ಗಳಿರ್ಬೋದು, ಈ ಸಂಸ್ಥೆಗಳಲ್ಲಿ ಅವರನ್ನ ತಯಾರಿ ಮಾಡ್ತಾರೆ. ಮೊನ್ನೆ ತಾನೇ ಮೈಸೂರಿನ ಟ್ರೈನಿಂಗ್ ಸೆಂಟರ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ಗಳನ್ನ ಅವರ ಟ್ರೈನಿಂಗ್ ಮುಗಿದ ಮೇಲೆ ಅವರಿಗೆ ಪಾಸಿಂಗ್ ಔಟ್ ಪೆರೇಡ್ಗಳನ್ನು ಮಾಡಿ ಅವರನ್ನ ಈ ರಾಜ್ಯದ ಸೇವೆಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ನಾನು, ನಮ್ಮ DG ಅವರು ಮಾಡಿದ್ದಾರೆ. ಅವರೆಲ್ಲರೂ ಇವತ್ತು ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಇವತ್ತು ಈ ನಾಗನಹಳ್ಳಿ ಕ್ಷೇತ್ರದಲ್ಲಿ ಸುಮಾರು 97 ಪ್ರಶಿಕ್ಷಣಾರ್ಥಿಗಳನ್ನ ತಯಾರು ಮಾಡಿ ಈ ಆಕರ್ಷಕವಾದಂತ ವರ್ಣರಂಜಿತವಾಗಿರ್ತಕ್ಕಂಥ ಈ ಪಥಸಂಚಲನದ ಕಾರ್ಯಕ್ರಮ ಮಾಡಿ ಅವರನ್ನ ಸಾರ್ವಜನಿಕರ ಸೇವೆಗೆ ಕಳಿಸಿಕೊಡ್ತಾರೆ. ಬಹಳ ಸಂತೋಷದಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಈ ನಾಗನಹಳ್ಳಿ ಸಂಸ್ಥೆ, ತರಬೇತಿ ಸಂಸ್ಥೆ ಸುಮಾರು 2003ರಲ್ಲಿ ಪ್ರಾರಂಭ ಆಗಿದೆ. ಅಂದಿನ ಗೃಹ ಸಚಿವರಾಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಆತ್ಮೀಯರಾದ ದಿವಂಗತ ಧರ್ಮಸಿಂಗ್ ಅವರು ಇದಕ್ಕೆ ಅನುಮತಿಯನ್ನು ಕೊಡ್ತಾರೆ. ತದನಂತರ ನಮ್ಮೆಲ್ಲರ ಹಿರಿಯರು, ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಈಗಾಗಲೇ
ನಮ್ಮ ಪುಟ್ಮಾದಯ್ಯನವರು ಹೇಳಿದಾಗೆ ಸುಮಾರು 8,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಇಲ್ಲಿ ತಯಾರು ಮಾಡಿದ್ದೇವೆ ಎನ್ನುವಂತ ಮಾತನ್ನ ಹೇಳಿದ್ದಾರೆ. ಇದು 13ನೆಯ ತಂಡದ ಉಪನಿರೀಕ್ಷಕರು, 12ನೇ ತಂಡದ RSI ಮತ್ತು ಸ್ಪೆಷಲ್ RSI ಮತ್ತು 6ನೇ ತಂಡದ ಪೊಲೀಸ್ ಉಪನಿರೀಕ್ಷಕರನ್ನ 12 ತಿಂಗಳು ತಯಾರು ಮಾಡಿ ಇವತ್ತು ಸಮಾಜಕ್ಕೆ ಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಭಾಗ ನಮ್ಮ ರಾಜ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಅಭಿಮಾನದ ಪ್ರಾಂತ್ಯ. ಇದನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ ಪ್ರತಿಯೊಂದು ಸರ್ಕಾರದಲ್ಲಿ ಕೂಡ. ಆದರೆ ನಾನು ಇದನ್ನ ಹೇಳಲೇಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಧರ್ಮ್ ಸಿಂಗ್ ಅವರ ನೇತೃತ್ವದಲ್ಲಿ ಸಂವಿಧಾನದ 371J ಅನ್ನ ಕೊಡಲೇಬೇಕು ಅಂತ ಹೇಳಿ ಹೋರಾಟ ಮಾಡಿ ಈ ಭಾಗ ಅಭಿವೃದ್ಧಿ ಆಗಬೇಕು, ಇಲ್ಲಿನ ಯುವಕರಿಗೆ ಸರಿಯಾದ ಶಿಕ್ಷಣ ಸಿಗಬೇಕು, ಇಲ್ಲಿನ ಜನಸಮುದಾಯಕ್ಕೆ ಸವಲತ್ತುಗಳು ಸಿಗಬೇಕು, ಇಲ್ಲಿ ರಸ್ತೆ ಸರಿಯಾಗಬೇಕು, ಶಿಕ್ಷಣ ಸಂಸ್ಥೆಗಳು ಬರಬೇಕು, ಆಸ್ಪತ್ರೆಗಳು ಬರಬೇಕು, ಬಹಳ ಮುಖ್ಯವಾದಂತಹ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಬೇಕು. ಇದಕ್ಕಾಗಿ ಬಹಳಷ್ಟು ಹೋರಾಟಗಳು ನಡೆದು ಕೊನೆಯದಾಗಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಸತ್ತಿನಲ್ಲಿ ಇಡೀ ಸಂಸತ್ತನ್ನ ಒಪ್ಪಿಸಿ ಸಂವಿಧಾನದ 371ನೇ ಕಲಂನಲ್ಲಿ ಈ ಭಾಗದ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಮಂಜೂರು ಮಾಡಿಸಿದ್ದಾರೆ. ನಾನು ರಾಜ್ಯದ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಇದಕ್ಕೆ ಮೊದಲು 1999ರಲ್ಲಿ ಸನ್ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನೇಕ ತಾಲೂಕುಗಳು ಹಿಂದುಳಿದಿದ್ದಾವೆ, ಅತ್ಯಂತ ಹಿಂದುಳಿದಿದ್ದಾವೆ. ಅವುಗಳನ್ನ ಮುಂದುವರಿದ ಜಿಲ್ಲೆಗಳಿಗೆ ಸರಿಸಮನಾಗಿ ತರಬೇಕು ಅಂತ ಹೇಳಿ ಒಂದು ಕಮಿಷನ್ ಅನ್ನ ಏರ್ಪಾಡು ಮಾಡಿ ಪ್ರೊಫೆಸರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಅನ್ನ ಏರ್ಪಾಡು ಮಾಡಿ ವರದಿಯನ್ನು ತೆಗೆದುಕೊಳ್ತಾರೆ. ಆ ವರದಿಯಲ್ಲಿ ಈ ಭಾಗ ಅಭಿವೃದ್ಧಿ ಆಗಬೇಕು ಮತ್ತು ಆಯವ್ಯಯದಲ್ಲಿ ಪ್ರತ್ಯೇಕವಾಗಿ ಈ ಭಾಗಕ್ಕೆ ಹಣವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡುತ್ತಾರೆ. ಅದರ ಪ್ರಯುಕ್ತ 371J ಮತ್ತು ಸನ್ಮಾನ್ಯ ನಂಜುಂಡಪ್ಪನವರ ವರದಿಯ ಆಧಾರದ ಮೇಲೆ ಇವತ್ತು KKRD ಅಂತಕ್ಕಂಥ ಒಂದು ಯೋಜನೆಯನ್ನ ಮಾಡಿ ಪ್ರತಿ ವರ್ಷ ನಾವು 5,000 ಕೋಟಿ ರೂಪಾಯಿಯನ್ನ ಈ ಭಾಗಕ್ಕೆ ಆಯವ್ಯಯದಲ್ಲಿ ಕೊಡ್ತಾ ಇದ್ದೇವೆ. ಅನೇಕ ಅಭಿವೃದ್ಧಿ ಆಗಿದೆ, ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈ ಭಾಗದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಅವರು ಕೂಡ ಏನು ದಕ್ಷಿಣ ಭಾಗದಲ್ಲಿ ಬೆಂಗಳೂರಿನಲ್ಲೋ ಮೈಸೂರಿನಲ್ಲೋ ಅಥವಾ ಬೇರೆ ಬೇರೆ ಆ ಭಾಗದ ಜಿಲ್ಲೆಗಳ ಮಕ್ಕಳ ರೀತಿಯಲ್ಲಿ ಆ ಪೈಪೋಟಿಯಲ್ಲಿ ಅವರು ಕೂಡ ಉತ್ತೀರ್ಣರಾಗಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪ್ರಯತ್ನ
ಯಾವತ್ತೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ನಾನು ಸ್ಮರಿಸಿಕೊಳ್ತೇನೆ. ಸ್ನೇಹಿತರೆ, ಇವತ್ತು 97 ಜನ ಪ್ರಶಿಕ್ಷಣಾರ್ಥಿಗಳು ಈ ಪಥಸಂಚಲನದಲ್ಲಿ ಭಾಗವಹಿಸಿದಿರಿ, ತಮ್ಮ ತರಬೇತಿಯನ್ನು ಮುಗಿಸಿದಿರಿ. ಇದರಲ್ಲಿ 74 ಜನ ಪುರುಷರು, 12 ಜನ ಮಹಿಳೆಯರು ಈ ತರಬೇತಿಯಲ್ಲಿ ತೆಗೆದುಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಲಿ, ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, ಆ ಹುದ್ದೆಗೆ ಬರ್ತಕ್ಕಂಥವರನ್ನ ನಾವು ಬಹಳ ನಿರ್ಲಕ್ಷ್ಯ ಮಾಡಿ ನೋಡ್ತೇವೆ. ಆದ್ರೆ ಇವತ್ತು ನನಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, 32 ಜನ BE ಗ್ರಾಜ್ಯುಯೇಟ್ಸ್ ಈ ಒಂದು ತರಬೇತಿಯಲ್ಲಿ ಇದ್ದಾರೆ. MSc ಮಾಡಿದವರಿದ್ದಾರೆ, BSc ಮಾಡಿದವರಿದ್ದಾರೆ, MBA ಮಾಡಿದವರಿದ್ದಾರೆ. ಯಾವ ರೀತಿ ಪ್ರತಿಯೊಂದು ಕ್ಷೇತ್ರ ಗುಣಮಟ್ಟದಲ್ಲಿ ಬದಲಾವಣೆ ಆಗ್ತದೆ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯು ಕೂಡ ಆ ಗುಣಮಟ್ಟಕ್ಕೆ ಸ್ಪಂದಿಸುವಂತ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸಂವಿಧಾನದ 3ನೇ ಶೆಡ್ಯೂಲ್ನಲ್ಲಿ ಈ ರಾಷ್ಟ್ರದ ಸೆಕ್ಯೂರಿಟಿಯ ಬಗ್ಗೆ ಮತ್ತು ಈ ರಾಷ್ಟ್ರದ ಸೇವೆಯ ಬಗ್ಗೆ ಮಾತನಾಡಿದ್ದಾರೆ. ತಮಗೆ ಇವತ್ತು ಈ ಹುದ್ದೆಯನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ಜನಸಮುದಾಯ ಕೊಟ್ಟಿದೆ. ಬಹುಶಃ ನಿಮಗೆ ಇದನ್ನು ಉದ್ಯೋಗ ಅಂತ ಹೇಳಿ ತಾವು ಭಾವಿಸಬಾರದು. ಇದು ಒಂದು ಉದ್ಯೋಗ. ಸಂಬಳ ಸಿಗುತ್ತೆ, ನನಗೆ 30 ದಿವಸ ಕೆಲಸ ಮಾಡಿದರೆ ಸಂಬಳಕ್ಕಾಗಿ ನಾನು ಕೆಲಸ ಮಾಡ್ತೇನೆ ಅನ್ನುವಂತ ಭಾವನೆ ನಿಮಗೆ ಬರಬಾರದು. ಈ ಕಾಕಿ ಕೊಟ್ಟಿರ್ತಕ್ಕಂಥದ್ದು ತಮಗೆ ಸೇವೆಯನ್ನ ಮಾಡೋದಕ್ಕೆ ಕೊಡ್ತಾರೆ. ಬಹುಶಃ ಈ ಕಾಕಿ ಬೇರೊಬ್ಬರು ಯಾರೋ ಹಾಕೊಳ್ಳೋದಕ್ಕಾಗೋದಿಲ್ಲ. ನಾನು ಬೇಕು ಅಂದ್ರೂ ಕೂಡ ಗೃಹ ಸಚಿವನಾಗಿ ನಾನು ಕಾಕಿ ಧರಿಸೋದಕ್ಕಾಗೋದಿಲ್ಲ. ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸೇವೆಯ ಧರ್ಮವನ್ನ ಪಾಲಿಸಬೇಕು, ಜನಸೇವೆಯನ್ನ ಮಾಡಬೇಕು, ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿ ಇರಬೇಕು, ಅದಕ್ಕಾಗಿ ನಾವು ಸೇವೆ ಮಾಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ನಮ್ಮ ಸಮಾಜದಲ್ಲಿ ದುರ್ಬಲದವರು ಇದ್ದಾರೆ. ಸಮಾಜವನ್ನ ವಿವಿಧ ಪದರಗಳಲ್ಲಿ ನೋಡ್ತೇವೆ. ಜಾತಿ, ಧರ್ಮ ನಮಗೆ ಬೇಡ ಅಂದ್ರೂ ಕೂಡ ಈ ಜಾತಿ ಧರ್ಮ ವ್ಯವಸ್ಥೆ ಬಂದು ಹೋಗಿದೆ. ಇವತ್ತು ಸಮಾಜದಲ್ಲಿ ಬಹಳ ಹಿಂದುಳಿದಿರ್ತಕ್ಕಂಥ, ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದವರಿದ್ದಾರೆ. ಅವರಿಗೆ ರಕ್ಷಣೆ ಬೇಕು, ಅವರಿಗೆ ಸಹಕಾರ ಬೇಕು, ಅವರು ಬೇರೊಬ್ಬರ ರೀತಿಯಲ್ಲಿ ಬೆಳೆಯೋದಕ್ಕೆ ನಾವೆಲ್ಲ ಸದವಕಾಶಗಳನ್ನು ಮಾಡಿಕೊಡ್ಬೇಕು. ಅದೇ ರೀತಿ ಈ ದೇಶದಲ್ಲಿ ಸುಮಾರು 16% ಅಲ್ಪಸಂಖ್ಯಾತರಿದ್ದಾರೆ. ಆ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಲ್ಲಿ ಸಮಾಜ ನಿರ್ಲಕ್ಷ್ಯ ಮಾಡಬಾರದು, ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಬಾರದು. ಸಂವಿಧಾನದಲ್ಲಿ ಕೂಡ ಹೇಳಿದ್ದಾರೆ. ಅದನ್ನ ಸಾಕಾರಗೊಳಿಸತಕ್ಕಂತ ಕೆಲಸ ನಮಗೆ ಪೊಲೀಸ್ಗೆ ಇದೆ ಅನ್ನೋದನ್ನ ನೀವು ಸ್ಮರಿಸಿಕೊಳ್ಬೇಕಾಗ್ತದೆ.
ಅದರಿಂದ ಇದು ಒಂದು ಉದ್ಯೋಗ ಅಲ್ಲ, ಇದು ಸೇವೆ ಅನ್ನುವಂಥದ್ದನ್ನ ನಾನು ತಮಗೆ ಜ್ಞಾಪಿಸಿಕೊಡ್ತಾ ಇದ್ದೇನೆ. ನಿಮಗೆ ಈಗಾಗಲೇ ತರಬೇತಿಯಲ್ಲಿ ತಿಳಿಸಿದ್ದಾರೆ, ಪ್ರಾಮಾಣಿಕತೆಯ ಬಗ್ಗೆ ಪಾಠ ಮಾಡಿದ್ದಾರೆ, ಶಿಸ್ತಿನ ಬಗ್ಗೆ ಪಾಠ ಮಾಡಿದ್ದಾರೆ, ಧೈರ್ಯದ ಬಗ್ಗೆ, ಮಾನವೀಯತೆಯ ಬಗ್ಗೆ ಪಾಠವನ್ನು ಮಾಡಿದ್ದಾರೆ. ಈಗ ತಾನೇ ನಮ್ಮ ಡಿಜಿ ಅವರು ಹೇಳಿದ್ರು, ನಿಮಗೆ ಜನಸ್ನೇಹಿ ಪೊಲೀಸ್ ಆಗಿರ್ಬೇಕು. ಜನ ಏನ್ ಬಯಸ್ತಾರೆ ನಮ್ಮಿಂದ, ಸಾರ್ವಜನಿಕರು ಏನ್ ಬಯಸ್ತಾರೆ? ಪೊಲೀಸನ್ನ ನಮ್ಮ ಸ್ನೇಹಿತ, ನಮ್ಮ ಸಹೋದರ ಅಂತ ಹೇಳಿ ಭಾವಿಸ್ತಾರೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಸರಿಯಾಗಿ ಕಾಪಾಡಿಕೊಳ್ಳದೆ ಹೋದ್ರೆ ಜನಸಮುದಾಯದಲ್ಲಿ ಬೇರೆ ರೀತಿ ವರ್ತಿಸಿದ್ರೆ ಅದು ಅಷ್ಟು ಸರಿ ಕಾಣೋದಿಲ್ಲ. ಅದಕ್ಕಾಗಿ ಪೊಲೀಸ್ ಇವತ್ತು ನಮ್ಮ ರಾಜ್ಯದಲ್ಲಿ ಜನಸ್ನೇಹಿ ಪೊಲೀಸ್ ಆಗಬೇಕು. ಯಾರು ನಮ್ಮನ್ನ ಸಹಾಯ ಕೇಳಿ ಪೊಲೀಸ್ ಸ್ಟೇಷನ್ಗಳಿಗೆ ಬರ್ತಾರೆ ಅಥವಾ ಎಲ್ಲೋ ಬೀದಿಯಲ್ಲಿ ತೊಂದರೆಗೆ ಸಿಕ್ಕಿ ಹಾಕೊಂಡಾಗ ಪೊಲೀಸ್ನವರನ್ನ ಕೇಳ್ತಾರೆ, ಆಗ ನಿಮ್ಮ ಸಹಾಯ ಅವಶ್ಯಕತೆ ಇರುತ್ತೆ, ಆಗ ನಿಮ್ಮ ಸ್ನೇಹ ಅವಶ್ಯಕತೆ ಇರುತ್ತೆ, ಆಗ ನಿಮ್ಮ ಅಣ್ಣ ತಮ್ಮತನ ಇರುತ್ತೆ. ಹಾಗಾಗಿ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ. 3ನೇ ಬಾರಿ ಈ ಗೃಹ ಸಚಿವನ ಸ್ಥಾನವನ್ನ ನನಗೆ ನಮ್ಮ ಹಿರಿಯರೆಲ್ಲರೂ ಕೊಟ್ಟಿದ್ದಾರೆ. ಪ್ರತಿ ಬಾರಿ ನಾನು ಈ ಖಾತೆಯನ್ನು ವಹಿಸಿಕೊಂಡ ನಂತರ ನಮ್ಮ ರಾಜ್ಯದ ಪೊಲೀಸ್ ಉತ್ತಮವಾದ ಪೊಲೀಸ್ ಆಗಬೇಕು. ಇಡೀ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಅದಕ್ಕೆ ಒಂದು ಸ್ಥಾನ ಸಿಗಬೇಕು ಅಂತ ಹೇಳಿ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ನಿಮಗೆ ಆಶ್ಚರ್ಯ ಆಗಬಹುದು, ಇಂಡಿಯಾ ಜಸ್ಟಿಸ್ ಅನ್ನುವಂತ ಒಂದು ಸಂಸ್ಥೆ ಒಂದು ವರದಿಯನ್ನ ಕೊಟ್ಟಿದೆ. ಕಳೆದ ವರ್ಷ ಆ ವರದಿಯನ್ನ ಸಲ್ಲಿಸಿದ್ದಾರೆ. ಬಹಳ ಸಂತೋಷದಿಂದ ನಿಮ್ಮ ಹತ್ರ ಹಂಚಿಕೊಳ್ಳುತ್ತೇನೆ. ಇಂಡಿಯಾ ಜಸ್ಟಿಸ್ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯದ ಪೊಲೀಸ್ ನ್ಯಾಯವನ್ನು ಒದಗಿಸೋದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತೇಳಿ ಬಹಳ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಅದೇ ರೀತಿ ಒಂದು ಸಣ್ಣ ಪೊಲೀಸ್ ಸ್ಟೇಷನ್, ಕವಿತಾಳ ಅನ್ನುವಂತ ಪೊಲೀಸ್ ಸ್ಟೇಷನ್ ರಾಯಚೂರು ಜಿಲ್ಲೆಯಲ್ಲಿ ಇದೆ. ಆ ಒಂದು ಸಣ್ಣ ಪೊಲೀಸ್ ಸ್ಟೇಷನ್ ಅನ್ನ ಇಡೀ ದೇಶದಲ್ಲಿ 3ನೇ ಅತ್ಯುತ್ತಮ ಪೊಲೀಸ್ ಠಾಣೆ ಅಂತ ಹೇಳಿ ಇವತ್ತು ಗುರುತಿಸಿದ್ದಾರೆ. ನನ್ನ ಆಸೆ ಕರ್ನಾಟಕದ 1000 ಪೊಲೀಸ್ ಸ್ಟೇಷನ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಕವಿತಾಳ ಪೊಲೀಸ್ ಠಾಣೆ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ. ಆ ದೃಷ್ಟಿಯಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಕಳೆದ ಸುಮಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ಕೋಮು ಗಲಭೆಗಳು, ಅನೇಕ ರೀತಿಯ ಕೊಲೆಗಳು, ಅನೇಕ ರೀತಿಯ ಅಪರಾಧಗಳು ಇವೆಲ್ಲ ನಡ್ಕೊಂಡು ಬಂದಿದ್ದಾವೆ. ಅತಿ ಹೆಚ್ಚಿನ ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ದಾರೆ. ಆದರೆ ಕಳೆದ 3 ವರ್ಷದಲ್ಲಿ ಬಹಳ ಸಂತೋಷದಿಂದ ಹೇಳ್ತೇನೆ, ಈ ರಾಜ್ಯದಲ್ಲಿ ಶಾಂತಿ ನೆಲೆಸಿದೆ. ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದು, ಚುನಾವಣೆಗೆ ಮೊದಲೇ ಹೇಳಿದ್ದು, ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷನಾಗಿ ನಾನು ಅನೇಕ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈ ರಾಜ್ಯ ಶಾಂತಿಯ ತೋಟ ಆಗಬೇಕು, ಕುವೆಂಪು ಅವರ ಮಾತು ಸತ್ಯ ಆಗಬೇಕು ಅಂತ ಹೇಳಿ ನಾನು ಹೇಳಿದ್ದೆ ಅನೇಕ ಸಂದರ್ಭದಲ್ಲಿ. ಇವತ್ತು ಬಹಳ ಸಂತೋಷ, ಈ ಶಾಂತಿ ಮರುಕಳಿಸಿದೆ ಕರ್ನಾಟಕದಲ್ಲಿ. ಅಲ್ಲಿ ಇಲ್ಲಿ ಗಲಭೆಗಳು ಸಣ್ಣ ಪುಟ್ಟದಾಗಬಹುದು, ಆದರೆ ಹೆಚ್ಚಿನ ಅಂಶ
ಶಾಂತಿ ಸೌಹಾರ್ದತೆ ವಾತಾವರಣವನ್ನ ರಾಜ್ಯದಲ್ಲಿ ನಮ್ಮ ಸಿಬ್ಬಂದಿಯವರು, ಹಿರಿಯ ಕಿರಿಯ ಎಲ್ಲ ಅಧಿಕಾರಿಗಳು ಈ ಶಾಂತಿಯನ್ನ ತರೋದಕ್ಕೆ ದುಡಿದಿದ್ದಾರೆ, ಕಷ್ಟ ಬಿದ್ದಿದ್ದಾರೆ, ನೋವನ್ನ ಅನುಭವಿಸಿದ್ದಾರೆ, ಟೀಕೆಗಳನ್ನ ಅನುಭವಿಸಿದ್ದಾರೆ. ಆದರೂ ಕೂಡ ಈ ಶಾಂತಿಯನ್ನ ಕಾಪಾಡಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಡಿಜಿ ಅವರಿಂದ ಹಿಡಿದು ಕೆಳಗಿನ ಒಬ್ಬ ಸಿಬ್ಬಂದಿ, ಒಬ್ಬ ಕಾನ್ಸ್ಟೇಬಲ್ ವರೆಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ನಾನು ಅನೇಕ ಅಂಕಿಅಂಶಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಿಂದ ಬಂದು ಬ್ಯಾಂಕ್ ದರೋಡೆಗಳನ್ನು ಮಾಡಿದ್ದಾರೆ, ಬಂಗಾರವನ್ನ ಆಭರಣಗಳನ್ನ ಕದ್ದಿದ್ದಾರೆ, ಮರ್ಡರ್ಗಳನ್ನು ಮಾಡಿ ಹೋಗಿದ್ದಾರೆ. ಅವೆಲ್ಲವನ್ನು ಕೂಡ 100ಕ್ಕೆ 99 ಭಾಗ ಇವತ್ತು ನಮ್ಮ ಇಲಾಖೆಯವರು ಬಹಳ ಕ್ಷಿಪ್ರವಾಗಿ ಕಾರ್ಯಕ್ರಮವನ್ನ ಮಾಡಿ ಅವೆಲ್ಲ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗೋದಕ್ಕೆ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಇಷ್ಟೆಲ್ಲ ಆದ್ರೂ ನಮಗೆ ಸವಾಲುಗಳಿದ್ದಾವೆ. ಆ ಸವಾಲುಗಳು ತಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ಗಮನಿಸ್ತೀರಾ ಅಂತ ಅಂದ್ಕೊಳ್ತೇನೆ ನಾನು. ನಮಗೆ ಈ ಡ್ರಗ್ಸ್ ಜಾಲ ಒಂದು ಸವಾಲನ್ನ ಹೆಸರಿದೆ ನಮಗೆ. ಆದರೆ ಈ ಸವಾಲನ್ನ ನಮ್ಮ ಇಲಾಖೆ ಸ್ವೀಕಾರ ಮಾಡಿದೆ. ಈ ಮಾದಕ ದ್ರವ್ಯಗಳನ್ನ ಸರಬರಾಜು ಮಾಡತಕ್ಕಂಥವರನ್ನ, ಆ ಮಕ್ಕಳಿಗೆ ಅಥವಾ ಯುವಕರಿಗೆ ಸರಬರಾಜು ಮಾಡೋದನ್ನ, ಉತ್ಪಾದನೆ ಮಾಡೋದನ್ನ, ಸಾಗಾಣಿಕೆ ಮಾಡೋದನ್ನ ಅನೇಕ ರೀತಿಯಲ್ಲಿ ನಾವು ನಿಯಂತ್ರಣ ಮಾಡಿದ್ದೇವೆ. ಕಳೆದ 3 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮಾದಕ ದ್ರವ್ಯವನ್ನ ಹಿಡಿದಿದ್ದೇವೆ. ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಆ ಎಲ್ಲ ಆ ವಸ್ತುಗಳನ್ನ, ಆ ಮಾದಕ ದ್ರವ್ಯವನ್ನ ಸುಟ್ಟು ಹಾಕಿದ್ದೇವೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿ, ಇಲಾಖೆ ಎಲ್ಲ ಅಧಿಕಾರಿಗಳಾದಿಯಾಗಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ದೇವೆ, ಕರ್ನಾಟಕ ರಾಜ್ಯದಲ್ಲಿ ಈ ಮಾದಕ ದ್ರವ್ಯ ಮುಕ್ತ ಮಾಡಬೇಕು ಅನ್ನುವಂತ ತೀರ್ಮಾನವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮುಖ್ಯಮಂತ್ರಿಗಳು ಇದನ್ನ ಅಸೆಂಬ್ಲಿಯಲ್ಲೇ ಹೇಳಿದ್ದಾರೆ, ಅಧಿವೇಶನದಲ್ಲೇ ಕೂಡ ಹೇಳಿದ್ದಾರೆ ಅನ್ನೋದನ್ನ ಸ್ಮರಿಸಿಕೊಡುತ್ತೇನೆ. ಆದ್ರಿಂದ ಇದು ಏನು ಯುವಕರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದನ್ನ ನಾವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತೇವೆ, ನಿರಂತರವಾಗಿ ಮಾಡ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅನೇಕ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದೋ ನಾವು. 52 ವರ್ಷದ ಹಿಂದೆ ಈ ಸ್ಲೋಚ್ ಹ್ಯಾಟ್ ಅಂತ ಹೇಳಿ ಕೊಟ್ಟಿದ್ರು. ಬಹಳ ಅದರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳಿ ಅನೇಕ ಜನ ನನಗೆ ವೈಯಕ್ತಿಕವಾಗಿ ನನಗೆ ತಿಳಿಸಿದ್ರು. ಅನೇಕ ಸಿಬ್ಬಂದಿಯವರು ಬೇರೆ ಬೇರೆ ರಾಜ್ಯದಲ್ಲಿ ಬದಲಾಗಿದೆ, ನಮ್ಮ ರಾಜ್ಯದಲ್ಲೂ ಕೂಡ ಬದಲು ಮಾಡಬೇಕು ಅಂತ ಹೇಳಿ ಅವರು ಕೇಳಿದಾಗ ನಾವು ಇವತ್ತು ಅದನ್ನ ಬದಲಾವಣೆ ಮಾಡಿ ಅವರಿಗೂ ಕೂಡ ಒಂದು ಗೌರವ ಸಿಗುವ ರೀತಿಯಲ್ಲಿ ನಾನು ಕೂಡ ಒಬ್ಬ ಪೊಲೀಸ್ ಆಫೀಸರ್ ಅನ್ನುವಂತ ರೀತಿಯಲ್ಲಿ ಆ ಪಿ ಕ್ಯಾಪ್ ಅನ್ನ ಇವತ್ತು ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಹೊಸ ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ಮನೆ ಮನೆಗೆ ಪೊಲೀಸ್ ಹೋಗಬೇಕು, ಪ್ರತಿಯೊಂದು ಮನೆಗೂ ಹೋಗಿ ಪೊಲೀಸ್ ನಾನಿದ್ದೇನೆ ನಿಮ್ಮ ಜೊತೆಯಲ್ಲಿ, ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಾನು ಇರ್ತೇನೆ, ಏನಾದ್ರೂ ನಿಮಗೆ ತೊಂದರೆ ಆದ್ರೆ ತಕ್ಷಣ ನನಗೆ ಫೋನ್ ಮಾಡಿ ಅಂತೇಳಿ ಮನೆಗೆ ಹೋಗಿ ಫೋನ್ ನಂಬರ್ ಕೊಟ್ಟು ಬರ್ತಕ್ಕಂಥ ಮನೆ ಮನೆಗೆ ಪೊಲೀಸ್ ಅನ್ನುವಂತ ಕಾರ್ಯಕ್ರಮ ಬಹಳ ಸಂತೋಷದಿಂದ ಇರ್ತೇನೆ ಇವತ್ತು ಯಶಸ್ವಿಯಾಗಿದೆ ಇಡೀ ರಾಜ್ಯದಲ್ಲಿ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಅದರ ಜೊತೆಯಲ್ಲಿ ಆಧುನಿಕತೆ ನಮ್ಮನ್ನ ಒಂದು ಸವಾಲಾಗಿ ನೋಡುತ್ತೆ. ಯಾವತ್ತೂ ಕೂಡ ಬದಲಾವಣೆ, ಆಧುನಿಕತೆ ಆಗಲೇಬೇಕು. ಆ ದೃಷ್ಟಿಯಲ್ಲಿ
ತಂತ್ರಜ್ಞಾನ ಬಳಸ್ತಕ್ಕಂಥದ್ದು, ಡ್ರೋನ್ಗಳನ್ನು ಬಳಸ್ತಕ್ಕಂಥದ್ದು, CCTVಗಳನ್ನು ಬಳಸ್ತಕ್ಕಂಥದ್ದು, ಬಾಡಿ ಕ್ಯಾಮೆರಾಗಳನ್ನು ಬಳಸ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ದೇವೆ. ಅದರ ಉಪಯೋಗ ನಮಗೆ ಸಿಗ್ತಾ ಇದೆ. ಈಗ ತಾನೇ ಈ ಹ್ಯಾಂಡ್ ಬುಕ್ ಅನ್ನು ಬಿಡುಗಡೆ ಮಾಡಿದ್ದೇನೆ. ಈ ಹ್ಯಾಂಡ್ ಬುಕ್ ನಲ್ಲಿ ಇಡೀ ದೇಶದಲ್ಲಿ ಒಂದು ಡೇಟಾ ಬ್ಯಾಂಕ್ ಇರುತ್ತೆ. ಯಾರಾದರೂ ಅಪರಾಧಿಗಳು ನಮಗೆ ಸಿಕ್ಕಿದ ತಕ್ಷಣ ಅದನ್ನ ನಾವು ವೆರಿಫೈ ಮಾಡೋದಕ್ಕೆ ಆ ಡೇಟಾ ಬ್ಯಾಂಕ್ ನಲ್ಲಿ ನಾವು ಚೆಕ್ ಮಾಡ್ಕೊಳ್ಬಹುದು. ದೇಶದಲ್ಲಿ ಅವನು ಎಲ್ಲೇ ಅಪರಾಧ ಮಾಡಿದ್ರು ಕೂಡ ಆ ಒಂದು ಡೇಟಾದಲ್ಲಿ ಅವನ ಫೋಟೋ ಆಗ್ಲಿ, ಅವನ ಮಾಹಿತಿ ಆಗ್ಲಿ ಸಿಗ್ತಕ್ಕಂತ ಒಂದು ಯೋಜನೆ ಇಡೀ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿರ್ತಕ್ಕಂಥದ್ದು. ಇನ್ನು ಮೇಲೆ ಇದರ ಉಪಯೋಗ ಹೆಚ್ಚೆಚ್ಚು ಆದಾಗ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಬಹಳ ಸಹಾಯ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಮಾನ್ಯ ಮತ್ತೊಂದು ಸವಾಲು ನಮ್ಮ ಮುಂದೆ ಇದೆ, ಅದು ಸೈಬರ್ ಕ್ರೈಮ್. ಇತ್ತೀಚೆಗೆ ತಮ್ಗೆ ಗೊತ್ತಿದೆ, ಬ್ಯಾಂಕ್ ನಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಹಣ ಇದ್ರೆ ಅದನ್ನ ಹ್ಯಾಕ್ ಮಾಡಿ ಹಣ ತಗೊಳ್ಳುವಂತ ಪದ್ಧತಿ, ಅಥವಾ ನಿಮ್ಮ ಹತ್ರ ಹಣ ಇದ್ರೆ ನಿಮ್ಮನ್ನ ಕೂಡಿ ಹಾಕಿ ಡಿಜಿಟಲ್ ಅರೆಸ್ಟ್ ಅಂತ ಮಾಡಿ ನಿಮ್ಮ ಹತ್ರ ಹಣ ಇರೋದನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ಹತ್ತಿಕ್ಕೋದಕ್ಕೆ ನಾವು ಹೊಸದಾಗಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸೈಬರ್ ಕ್ರೈಮ್ಗೆ ಒಂದು DGಯನ್ನು ಮಾಡಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿ ಅದರಿಂದ ಇವತ್ತು ಉಪಯೋಗವನ್ನು ಪಡ್ಕೊಳ್ತಾ ಇದ್ದೇವೆ. ಒಂದು ಅಂಶ, 24ರಲ್ಲಿ 24,000 ಕೇಸ್ಗಳು ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ಅಲ್ಲಿ. ಕಳೆದ ವರ್ಷ 25ಕ್ಕೆ ಅದನ್ನ 14,000ಕ್ಕೆ ತರತಕ್ಕಂತ ಪ್ರಯತ್ನ ಯಶಸ್ವಿಯಾಗಿದೆ. ಸೈಬರ್ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡತಕ್ಕಂತ ರೀತಿಯಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆಗೆ ಅನೇಕ ರೀತಿಯಲ್ಲಿ ಉತ್ತೇಜನವನ್ನ ಕೊಟ್ಟಿದ್ದಾರೆ. ನಾವು ಕೇಳಿದಂತ ಎಲ್ಲ ಯೋಜನೆಗಳನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ಪೊಲೀಸ್ ಗೃಹ ಅನ್ನುವಂತ ಯೋಜನೆ ನಾವು ಪ್ರಾರಂಭ ಮಾಡಿ ಇಲ್ಲಿಯವರೆಗೆ ಸುಮಾರು 40% ಸಿಬ್ಬಂದಿಗೆ ಮನೆಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದೇವೆ. ಈ ವರ್ಷ ಕೂಡ ಅದು ಮುಂದುವರೆದು 2030ರವರೆಗೆ ಆ ಪೊಲೀಸ್ ಗೃಹ ಯೋಜನೆ ಮುಂದುವರಿಯುತ್ತೆ. ಈಗಾಗಲೇ ಸುಮಾರು 10,000 ಮನೆಗಳಿಗೆ ಮಂಜೂರಾತಿಯನ್ನ ಕಟ್ಟೋದಕ್ಕೆ ಮಂಜೂರಾತಿಯನ್ನ ಕೊಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಹೊಸ ಪೊಲೀಸ್ ಸ್ಟೇಷನ್ಗಳನ್ನ ಈ ಬಜೆಟ್ ನಲ್ಲಿ ಆಯುಧದಲ್ಲಿ 12 ಪೊಲೀಸ್ ಸ್ಟೇಷನ್ ಅನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಮಾಡರ್ನೈಸ್ ಮಾಡತಕ್ಕಂತ ಯೋಜನೆಯನ್ನು ಕೂಡ ನಾವು ಹಾಕೊಂಡಿದ್ದೇವೆ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಕೊನೆಯದಾಗಿ ಸ್ನೇಹಿತರೆ, ಬಹಳ ಟೀಕೆಗೆ ಗುರಿಯಾಗಿದ್ದಂತ ನಮ್ಮ ನೇಮಕಾತಿ, ಪೊಲೀಸ್ ಸಿಬ್ಬಂದಿಯ ನೇಮಕಾತಿಗೆ ಬಹಳ ಟೀಕೆಯನ್ನ ನೋಡಿದ್ವಿ ನಾವು. ಕಳೆದ ವರ್ಷದಿಂದ ಟೀಕೆ ಟಿಪ್ಪಣಿಗಳು ಬರ್ತಾ ಇತ್ತು. ಸರ್ಕಾರ ಒಳ ಮೀಸಲಾತಿಯನ್ನ ಮಾಡಬೇಕು, ಅದು ಆದ್ಮೇಲೆ ನಾವು ನೇಮಕಾತಿಯನ್ನ ಮಾಡ್ತೇವೆ ಎನ್ನುವಂತ ನಿರ್ಧಾರ ಮಾಡಿದ್ವಿ. ಇವತ್ತು ಆ ನಿರ್ಧಾರ ಯಶಸ್ವಿಯಾಗಿದೆ. ಒಳ ಮೀಸಲಾತಿಯ ತೀರ್ಮಾನ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಸುಮಾರು 8,000 ಹುದ್ದೆಗಳನ್ನ ಪೊಲೀಸ್ ಇಲಾಖೆಯಲ್ಲಿ ನೇಮಕವನ್ನ ಮಾಡ್ತೇವೆ. ಸದ್ಯದಲ್ಲೇ ಅದಕ್ಕೆ ಬರಬೇಕಾದಂತಹ ನೋಟಿಫಿಕೇಶನ್ ಎಲ್ಲ ಹೊರಡಿಸ್ತೇವೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳೋದಕ್ಕೆ ಬಯಸ್ತೇನೆ. ಅದಕ್ಕಾಗಿ ಒಂದು ನೇಮಕಾತಿ ಮಂಡಳಿಯನ್ನು ಕೂಡ ನಾವು ಸ್ಥಾಪನೆ ಮಾಡಿದ್ದೇವೆ ಅನ್ನೋದನ್ನ ತಮಗೆ ಸಂತೋಷದಿಂದ ತಿಳಿಸ್ತೇನೆ. ಆದ್ರಿಂದ ಸ್ನೇಹಿತರೆ, ಇವತ್ತು ಈ 97 ಪ್ರಶಿಕ್ಷಣಾರ್ಥಿಗಳು ತಾವು ಸಮಾಜಕ್ಕೆ ಕಾಲಿಡ್ತಾ ಇದ್ದೀರಿ. ಅತ್ಯಂತ ಜವಾಬ್ದಾರಿಯಿಂದ ನೀವು ವರ್ತಿಸಬೇಕಾಗ್ತದೆ.
ಸಹಾಯ ಬಯಸಿ ಬಂದವರಿಗೆ ಸಹಾಯ ಮಾಡಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆಯನ್ನ ದಕ್ಷತೆಯಿಂದ ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಪರಿಶ್ರಮದಿಂದ ಮಾಡಬೇಕಾಗ್ತದೆ ಅನ್ನೋದನ್ನ ನಿಮಗೆ ಮತ್ತೊಂದು ಬಾರಿ ನಾನು ನೆನಪು ಮಾಡಿಕೊಡ್ತೇನೆ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಕುಟುಂಬದವರು ನಿಮ್ಮನ್ನ ಇವತ್ತಿನಿಂದ ಸಮಾಜಕ್ಕೆ ದಾರಿ ಎರೆದು ಬಿಟ್ಟಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ಬೇರೆ ಏನೂ ಇಲ್ಲ ನಿಮಗೆ. ನಿಮ್ಮ ಕೆಲಸ ಈ ದೇಶದ ನ್ಯಾಯದ ವ್ಯವಸ್ಥೆಯನ್ನು ಕಾಪಾಡೋದು, ಈ ದೇಶದ ಕಷ್ಟದ ಜನರನ್ನ ರಕ್ಷಣೆ ಮಾಡೋದು. ಆ ಕೆಲಸ ಬಿಟ್ಟರೆ ನಿಮಗೆ ಅದೇ ಕುಟುಂಬ, ಅದೇ ಅಣ್ಣ ತಮ್ಮ, ಅದೇ ಅಣ್ಣ ತಂಗಿ ಅನ್ನೋದನ್ನ ನೆನಪಿಟ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಬಾರಿ ಪೊಲೀಸ್ ಅಧಿಕಾರಿಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿ ನಿಮ್ಮನ್ನೆಲ್ಲ ತಯಾರು ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಯನ್ನ ಪುಟ್ಟಮಾದಯ್ಯ ಮತ್ತು ಅವರ ಸಂಗಡಿಗರು ಎಲ್ಲ ರೀತಿಯಲ್ಲೂ ನಿಮ್ಮನ್ನು ತಯಾರು ಮಾಡಿದ್ದಾರೆ. ಕಾನೂನು ಹೇಳಿಕೊಟ್ಟಿದ್ದಾರೆ, ಆಧುನಿಕತೆ ಹೇಳಿಕೊಟ್ಟಿದ್ದಾರೆ, ಸಂಯಮ ಹೇಳಿಕೊಟ್ಟಿದ್ದಾರೆ, ಶಿಸ್ತು ಹೇಳಿಕೊಟ್ಟಿದ್ದಾರೆ, ಧೈರ್ಯ ಹೇಳಿಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನಾಳೆಯಿಂದ ನೀವು ಪ್ರಯೋಗ ಮಾಡೋದಕ್ಕೆ ಅವಕಾಶ ಆಗಿದೆ ಅನ್ನೋದನ್ನ ಹೇಳಿ, ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಪ್ರಾಶನಾರ್ಥಿಗಳಿಗೆ ಮುಂದಿನ ತಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಕರ್ತವ್ಯ ನಿರ್ವಹಿಸಬೇಕೆಂಬ ಕಿವಿಮಾತು ಹಾಗೂ ಪೊಲೀಸ್ ವ್ಯವಸ್ಥೆಯ ಸುದೀರ್ಘ ಸುಧಾರಣೆಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತನಾಡಿರುವ ಕರ್ನಾಟಕ ಸರ್ಕಾರದ ಘನವೆತ್ತ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ವೇದಿಕೆಯ ಮೇಲಿರುವ ಗಣ್ಯರಿಗೆ ಅಭಿನಂದನೆಗಳೊಂದಿಗೆ ಸ್ಮರಣೆ ಸಲ್ಲಿಕೆ ಮಾಡುವ ಸಮಯ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್, ಮಾನ್ಯ ಗೃಹ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಶ್ರೀ ಪುಟ್ಟಮಾದಯ್ಯ ಎಂ IPS, ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿಯವರು ಸ್ಮರಣಿಕೆಯನ್ನು ನೀಡಬೇಕೆಂದು ಕೋರುತ್ತೇನೆ. ನಂತರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಡಾಕ್ಟರ್ MA ಸಲೀಂ IPS, ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಬೆಂಗಳೂರು ಅವರಿಗೆ ಈ ಪುಟ್ಟಮಾದಯ್ಯ ಎಂ IPS, ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿಯವರು ಮಾಹಿತಿಯನ್ನು ನೀಡಬೇಕೆಂದು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ದೇವಜ್ಯೋತಿ IPS, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ತರಬೇತಿ ಬೆಂಗಳೂರು ಅವರಿಗೆ ಶ್ರೀ ಪುಟ್ಟಮಾದಯ್ಯ ಎಂ IPS, DIGP ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯದವರು ಸ್ಮರಣಿಕೆಯನ್ನ ನೀಡಬೇಕೆಂದು ಕೋರುತ್ತೇನೆ. ಶ್ರೀ ಪುಟ್ಟಮಾದಯ್ಯ ಎಂ IPS, DIGP ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಅವರಿಗೆ ಶ್ರೀ ರಾಜಣ್ಣ DYSP ಒಳಾಂಗಣ, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿಯವರು ಸ್ಮರಣಿಕೆ ನೀಡಬೇಕೆಂದು ಕೋರುತ್ತೇನೆ. ಸ್ಮರಣಿಕೆ ನೀಡಿದ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಸ್ವೀಕರಿಸಿದ ಮಾನ್ಯ ಮುಖ್ಯ ಅತಿಥಿಯವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ಬೋಧನಾರ್ಪಣೆ. ಶ್ರೀ ಪುಟ್ಟಮಾದಯ್ಯ ಎಂ IPS, ಪೊಲೀಸ್ ಉಪಮಹಾನಿರೀಕ್ಷಕರು ಮತ್ತು ಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿ ರವರಿಂದ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ನಿರ್ಗಮನ ಮತ್ತು ಸಂಚಲನದ ಗೌರವವನ್ನು ಸ್ವೀಕರಿಸಿ ವೇದಿಕೆ ಮೇಲೆ ಆಶೀರ್ವಾದಿಗಳು ಶ್ರೀ ಜಿ ಪರಮೇಶ್ವರ, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ ಇವರಿಗೆ PTC ಕಲಬುರಗಿ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀ MA ಸಲೀಂ IPS ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕ್ಷಿಯಾಗಿದ್ದಾರೆ. ಸಾಹೇಬರಿಗೆ PTC ಕಲಬುರಗಿ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿರುವ ಶ್ರೀ ದೇವಜ್ಯೋತಿ IPS ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ PTC ಕಲಬುರಗಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಅಲ್ಲಮ ಪ್ರಭು ಪಾಟೀಲ್
ಮಾನ್ಯ ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀ ತಿಪ್ಪಣ್ಣ ಕಕ್ಕಮಕ್ಕಳೂರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಜಗದೇವ್ ಹುಟ್ಟಿದ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಪಿಟಿಸಿ ಕಲಬುರಗಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಸಣ್ಣಪಾಡಿ ಐಎಸ್ ಆಗಮಿಸಿದ್ದಾರೆ. ಹಾಗೆಯೇ ಕಲಬುರಗಿ ವಲಯದ ಪೊಲೀಸ್ ಉಪಮಹಾನಿರೀಕ್ಷಕರಾದ ಶ್ರೀ ಸಂತನ ಸಿಂಹಸರ್ ಆಗಮಿಸಿದ್ದಾರೆ. ಹಾಗೆಯೇ ಪಿಟಿಸಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ನಮ್ಮ ಅಕ್ಕಪಕ್ಕದ ಜಿಲ್ಲೆಯ ಎಸ್ಪಿಗಳು ಆಗಮಿಸಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಶಿಕ್ಷಣಗಳ ಪೋಷಕರು, ಸ್ನೇಹಿತರು, ಬಂಧುಗಳು ಆಗಮಿಸಿದ್ದೀರಿ. ತಮಗೂ ಕೂಡ ಪಿಟಿಸಿ ಕಲಬುರಗಿ ಪರವಾಗಿ ತಮಗೆಲ್ಲ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತೆ ಮುಖ್ಯವಾಗಿ ಈ ಕಾರ್ಯಕ್ರಮದ ಪ್ರಸಾರ ಮಾಡುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಗಮಿಸಿದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಹಾಗೂ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಇವತ್ತಿನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರಿಗೂ ವಂದಿಸಿದ ತಮಗೂ ಹಾರ್ದಿಕ ವಂದನೆಗಳನ್ನು ತಿಳಿಯಬಯಸುತ್ತೇನೆ. ಈಗ ವಿಧಳ ನಡೆಗಾಗಿ ಪ್ರಧಾನ ದಳಪತಿಯಾದ ಶ್ರೀ ಅಶೋಕ್ ಬಾಚನಹಳ್ಳಿರವರು ಮುಖ್ಯ ಅತಿಥಿಯವರಲ್ಲಿ ಅನುಮತಿ ಕೋರಲಿದ್ದಾರೆ. ಸ್ವಲ್ಪ ಈ ಕಡೆ ಬರ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ಮಾನ್ಯರ ನಿರ್ಗಮನ ಪಥ ಸಂಚಲನ ಕವಾಯತು ಮುಕ್ತಾಯವಾಗಿದ್ದು ವಿಧಳನ ನಡೆಗಾಗಿ ಮಾನ್ಯರ ಅನುಮತಿ ಕೋರಿಕೆ. ವಿಧಳನ ಅನುಮತಿ ಸ್ವೀಕರಿಸಿದ ಪ್ರಧಾನ ದಳಪತಿಯವರು ಈ ಸಂದೇಶವನ್ನು ತಮ್ಮ ತುಕಡಿಗಳಿಗೆ ಈ ಕಡೆ ಬರುತ್ತೀರಿ, ಆ ಕಡೆ ಹೋಗಂತ ಹೇಳ್ರಿ. ಆ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ. ಆತ್ಮೀಯರೇ, ಇದೊಂದು ಭಾವಪೂರ್ಣ ಸನ್ನಿವೇಶ, ಭಾವನಾತ್ಮಕ ಕ್ಷಣ. 97 ಪ್ರಶಿಕ್ಷಣಾರ್ಥಿಗಳು 14 ತಿಂಗಳುಗಳ ಕಾಲ ತಮ್ಮ ಬುನಾದಿ ತರಬೇತಿಯನ್ನು ಪೊಲೀಸ್ ತರಬೇತಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಪಡೆದು ನಿರಂತರ ತರಬೇತಿಯಿಂದಾಗಿ ಪೂರ್ವ ಅಧಿಕಾರಿಗಳಾಗಿ ಮಿಶ್ರ ಭಾವನೆಗಳೊಂದಿಗೆ ಪೊಲೀಸ್ ತರಬೇತಿ ಮಹಾವಿದ್ಯಾಲಯಕ್ಕೆ ವಿದಾಯ ನೀಡುತ್ತಾ ಸಾರ್ವಜನಿಕ ಸೇವೆಗೆ ತಮ್ಮನ್ನ ಅರ್ಪಿಸಿಕೊಂಡು ಮುನ್ನಡೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ವಾದ್ಯ ವೃಂದದವರು ನಿಧಾನ ಗತಿಯ ನಡಿಗೆಗೆ ಓಲ್ಡ್ ಲ್ಯಾಂಡ್ಸ್ ಎಂಬ ಗೀತೆಯನ್ನು ನುಡಿಸುತ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿಮಾನಪೂರ್ಣ ಪ್ರೋತ್ಸಾಹದ ಚಪ್ಪಾಳೆಗಳು ಇವರಿಗೆ ಬರಬೇಕು. 97 ಜನ ಪ್ರಶಿಕ್ಷಣಾರ್ಥಿಗಳು 14 ತಿಂಗಳುಗಳ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಈ ದಿನ ಭವ್ಯ ಮತ್ತು ಸುಂದರವಾದ ನಿರ್ಗಮನ ಪಥ ಸಂಚಲನ ಕವಾಯತಿನಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಸೇವೆಗಾಗಿ ಪರಿಪೂರ್ಣ ಅಧಿಕಾರಿಗಳಾಗಿ ತಮ್ಮ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸಲು ತಮ್ಮ ವೃತ್ತಿ ಜೀವನದ ಮೊದಲ ಹೆಜ್ಜೆಯನ್ನು ತಿಳಿಸಲು
ಅಭಿಮಾನದಿಂದ ಹಾಗೂ ಆನಂದದಿಂದ ಮುನ್ನಡೆಯಲಿದ್ದಾರೆ. ಈ 14 ದಿನಗಳ ಬುನಾದಿ ತರಬೇತಿ ಪಡೆದು ತಮ್ಮ ಕನಸಿನ ಹುದ್ದೆ ಅಲಂಕರಿಸಿ ತಮ್ಮ ಆಡಳಿತ ನಡೆಸಲು ಹೊರಟಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಜವಾಬ್ದಾರಿ ಹೊತ್ತುಕೊಳ್ಳುವ ತವಕದ ಹೆಜ್ಜೆ ಒಂದೆಡೆಯಾದರೆ, ಇನ್ನೊಂದೆಡೆ ಬಹುದಿನಗಳ ನಂತರ ಕುಟುಂಬಸ್ಥರಿಗೆ ಭೇಟಿಯಾಗುತ್ತಿರುವ ಸಂತಸದ ಸಮಯವೂ ಹೌದು. The great scholar and great human being, Dr. B.R. Ambedkar's views on vision of policing in post-independence India were rooted in his broader commitment to social justice, constitutional morality, and protection of marginalized sections of society. As the architect of the Constitution of India, he recognized that the policing to the legitimate in the democracy of India and to move away from colonial model towards a system that guarantees equal protection under the law and equality before law, as mentioned in Article 14 of the Indian Constitution. ಇಂದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ದಿನ. ನಮ್ಮ ಹೆಮ್ಮೆಯ ಯುವ ಪೊಲೀಸ್ ಪಡೆಯು ತಮ್ಮ ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಧೈರ್ಯದಿಂದ ನಿರ್ಗಮನ ಪಥಸಂಚಲನದ ಮೂಲಕ ತಮ್ಮ ಸೇವಾ ಜೀವನದ ಹೊಸ ಅಧ್ಯಾಯಕ್ಕೆ ಕಾಲಿರಿಸಿದ್ದಾರೆ. ಪೊಲೀಸ್ ವೃತ್ತಿ ಕೇವಲ ಒಂದು ಉದ್ಯೋಗವಲ್ಲ, ಅದು ಒಂದು ಜವಾಬ್ದಾರಿ, ಅದು ಒಂದು ಶಪಥ, ಅದು ದೇಶ ಸೇವೆಯ ಮಹತ್ತರ ಅವಕಾಶ. ಈ ಶಪಥದಲ್ಲಿ ನಡೆಯುವವರಿಗೆ ಶೌರ್ಯ ಬೇಕು, ನಿಷ್ಠೆ ಬೇಕು, ಮುಖ್ಯವಾಗಿ ಸತ್ಯದ ಮೇಲೆ ಅಚಲ ನಂಬಿಕೆ ಬೇಕು. ಧೈರ್ಯವೇ ನಿಮ್ಮ ಶಕ್ತಿ, ಸತ್ಯವೇ ನಿಮ್ಮ ಮಾರ್ಗ, ಸೇವೆಯೇ ನಿಮ್ಮ ಧರ್ಮವಾಗಿರಲಿ. ಈ ವೇಳೆಗೆ ಕುಟುಂಬಸ್ಥರಿಗೆ ತಮ್ಮ ಮಕ್ಕಳ ಸಾಧನೆಯನ್ನು ಕೈಗೊಳ್ಳಿಕೊಳ್ಳುವ ಹೆಮ್ಮೆಯ ಕ್ಷಣ. ಮತ್ತೊಂದೆಡೆ ತರಬೇತಿ ಪಡೆಯುವ ಸಮಯದಲ್ಲಿ ತಮ್ಮ ಸಹಪಾಠಿಗಳೊಂದಿಗೆ ಪಡೆದ ಸಂತೋಷದ ಕ್ಷಣಗಳು. ಈ ಎಲ್ಲ ಭಾವನೆಗಳೊಂದಿಗೆ ಹೆಜ್ಜೆ ಹಾಕುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಈ ಕ್ಷಣ ತಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂತಹ ಸಂದರ್ಭವಾಗಿದೆ. ಒಬ್ಬ ಯಶಸ್ವಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಅವಮಾನಗಳನ್ನು, ಅನುಮಾನಗಳನ್ನು ಅನುಭವಿಸಿ ಮುಂದೊಂದು ದಿನ ಸಾಧನೆಯ ಮೂಲಕ ಸನ್ಮಾನವನ್ನು ಸ್ವೀಕರಿಸುತ್ತೇನೆ ಎನ್ನುವುದಕ್ಕೆ ತಮ್ಮ ಸಾಧನೆಯ ಮೂಲಕ ಗಾಂಭೀರ್ಯ ಹೆಜ್ಜೆಗಳೊಂದಿಗೆ ಉತ್ತರಿಸುತ್ತಿರುವ ಸಾಧಕರು ಸಾಕ್ಷಿಯಾಗಿದ್ದಾರೆ. ಇಂದು ಈ ಪರೇಡ್ ಮೈದಾನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಪರಿಶ್ರಮದ ಕಥೆ ಇದೆ. ನೀವು ಮಾಡುತ್ತಿರುವ ಪ್ರತಿಯೊಂದು ಸೆಲ್ಯೂಟ್ನಲ್ಲಿ ನಿಮ್ಮ ಗೌರವವಿದೆ. ನೀವು ಕಾಣುತ್ತಿರುವ ಪ್ರತಿಯೊಂದು ದೃಷ್ಟಿಯಲ್ಲಿ ನಿಮ್ಮ ಭವಿಷ್ಯದ ಹೊಳಪು ಕಾಣುತ್ತಿರುವ ದೇಶದ ಭದ್ರತೆ, ಜನರ ವಿಶ್ವಾಸ, ಇವುಗಳೆಲ್ಲವೂ ನಿಮ್ಮ ಹೆಗಲ ಮೇಲಿದೆ. ಯಾವುದೇ ಸವಾಲು ಬಂದರೂ ನೀವು ಹಿಂತಿರುಗದೆ ಧೈರ್ಯದಿಂದ ಎದುರಿಸಿ. ದೇಶ ಮೊದಲು, ಕರ್ತವ್ಯ ಸದಾ, ಸ್ವಾರ್ಥ ಎಂದಿಗೂ ಅಲ್ಲ. ಈ ಕ್ಷಣದಲ್ಲಿ ನಿಮ್ಮ ಕುಟುಂಬದವರು ಹೆಮ್ಮೆ ಪಡುತ್ತಿದ್ದಾರೆ, ನಿಮ್ಮ ಗುರುಗಳು ಸಂತೋಷ ಪಡುತ್ತಿದ್ದಾರೆ ಮತ್ತು ದೇಶ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದೆ. ಸ್ವಾಭಿಮಾನವೇ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಎಂದು ತಿಳಿದು ಹಗಲಿರುಳು ಶ್ರಮಿಸಿ ಸಾಧಿಸಿದ ಈ ಮಹಾ ಸಾಧಕರಿಗೆ ನಮ್ಮದೊಂದು ನಮನ. ಯಾರು ಸಮಯವನ್ನು ಗೌರವಿಸುತ್ತಾರೋ ಅವರಿಗೆ ಗೌರವಿಸುವ ಸಮಯ ಬಂದೇ ಬರುತ್ತದೆ ಎಂದು ತಿಳಿದು ಸಮಯಕ್ಕೆ ಶರಣಾದ ಸಾಧಕರಿಗೆ ಇಂದು ಗೌರವಗಳ ಚಪ್ಪಾಳೆಯ ಸರಮಾಲೆ. ನಾವು ಧರಿಸಿರುವುದು ಗಂಡ ಬೇರುಂಡ ಹೊಂದಿರುವ ಕಿರೀಟ. ಯಾರಿಗೂ ಹೆದರದ ದಿಟ್ಟ ಪೊಲೀಸ್, ಕಳ್ಳರ ದುಷ್ಟರ ಮಟ್ಟ ಹಾಕುವ ಪೊಲೀಸ್. ಹಗಲು ಇರುಳಾದರೇನು, ಹಬ್ಬ ಮರೆಯಾದರೇನು, ನಾಡಿಗಾಗಿ ಸೇವೆ ಮಾಡುವ ರಕ್ಷಕ ಆರಕ್ಷಕ. ನ್ಯಾಯ, ನೀತಿ, ಧರ್ಮಕ್ಕೆ ತಲೆಬಾಗುವ ಪೊಲೀಸ್. ಪೊಲೀಸ್ ವೃತ್ತಿಯಲ್ಲಿರುವ ಪ್ರತಿಯೊಬ್ಬರ ವ್ಯಕ್ತಿತ್ವ ಹಾಗೂ ಶಿಸ್ತಿನ ನಿರ್ಮಾಣದ ಕಾರ್ಯವು ಕವಾಯತು ಎಂಬ ಕ್ರಮದ ಅತ್ಯಂತ ಪರಿಣಾಮಕಾರಿಯಾದ ಸಂಗತಿಯಾಗಿದೆ. ಕವಾಯತು ಪೊಲೀಸ್ ತರಬೇತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ.
ಆರಕ್ಷಕ ಹೆಚ್ಚಿನ ಸ್ತರದ ಶಿಸ್ತು ಪಾಲನೆ ಮತ್ತು ನಡವಳಿಕೆಗಳನ್ನು ಅಳವಡಿಸಿಕೊಳ್ಳಬೇಕೆನ್ನುವುದೇ ಕವಾಯತಿನ ಮುಖ್ಯ ಉದ್ದೇಶವಾಗಿದೆ. ಪೊಲೀಸ್ ಇಲಾಖೆ ಜನಸ್ನೇಹಿ ಆಗಿರಬೇಕೆಂಬುದು ನಾಗರಿಕರ ಅಪೇಕ್ಷೆ. ಇದರ ಭಾಗವಾಗಿ ಪೊಲೀಸ್ ಇಲಾಖೆಯ ಅವಿಭಾಜ್ಯ ಅಂಗವಾದ ಕವಾಯತಿನ ಆದೇಶಗಳು ಕನ್ನಡದಲ್ಲಿ ಇರಬೇಕೆಂದು ನಿರ್ಧರಿಸಲಾಗಿದೆ. ಶಿಸ್ತು, ಸಂಯಮ ಮತ್ತು ತಂಡವಾಗಿ ಕಾರ್ಯನಿರ್ವಹಿಸುವ ಮನೋಭಾವವನ್ನು ರೂಪಿಸುವುದರಲ್ಲಿ ಕವಾಯತು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕನ್ನಡ ನಾಡಿನ ಈ ಒಂದು ಕನ್ನಡ ಭಾಷೆ, ಕನ್ನಡ ಕವಾಯತಿನ ಆದೇಶ ಅರ್ಥಪೂರ್ಣವಾಗಿ ಕವಾಯತಿನ ವೀರತ್ವಕ್ಕೆ ಪೂರಕವಾಗಿ ಕಂಡುಬಂದಿರುವುದರಿಂದ ಈಗ ಪೊಲೀಸ್ ಇಲಾಖೆಯ ಕವಾಯತಿನ ಆದೇಶಗಳು ಕನ್ನಡದಲ್ಲಿಯೇ ಮೂಡಿಬಂದಿವೆ. ಇದು ನಮ್ಮ ಕನ್ನಡಕ್ಕೆ ನಾವು ನೀಡುತ್ತಿರುವ ಅತ್ಯುನ್ನತ ಗೌರವವಾಗಿದೆ. The core themes of policing were defined: duty, discipline, dedication with integrity in action, trust, transparency and teamwork. In law and order and security situations, preparedness, high alert and responsiveness, respect rules to reach home safe, zero accidents in roads is our mission. Sadak Suraksha, Jeevan Raksha, technology empowered policing, cyber safe society, priority for women and children safety, special juvenile police unit, counseling child in conflicted laws. Say no to drugs, say yes to life. Drug-free Karnataka are one of the ambitions of Karnataka State Police. ಕನಸುಗಳನ್ನು ಬೆನ್ನಟ್ಟಿ ಗೆಲುವಿನ ಮೆಟ್ಟಿಲುಗಳನ್ನು ಹೀರಿ ಹತ್ತಾರು ಕನಸುಗಳು, ನೂರಾರು ಬಯಕೆಗಳು ತಮ್ಮೊಳಗೆ ಮೂಡಿಸಿಕೊಂಡು ಅದರಲ್ಲೂ ಖಾಕಿಯನ್ನು ತೊಡಲೇಬೇಕು ಎನ್ನುವ ಲಕ್ಷಾಂತರ ಜನರ ಹೆಬ್ಬಯಕೆಗಳ ನಡುವೆ ಇಂತಹ ಸೌಭಾಗ್ಯ ನಮಗೊಂದಿದೆ ಎಂಬುದು ಇವರಿಗೆ ನೆಮ್ಮದಿಯ ಮತ್ತು ಹೆಮ್ಮೆಯ ವಿಷಯವಾಗಿದೆ. ಇದು ಅವರ ನಿರಂತರ ಓದು ಮತ್ತು ಅವರ ಕುಟುಂಬದವರ ಕಠಿಣ ಪರಿಶ್ರಮದ ಫಲವಾಗಿರುತ್ತದೆ. ಇಂದು ಇವರೆಲ್ಲರೂ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುತ್ತಿದ್ದು ಸಮಾಜಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಿದ್ದಾರೆ. ತೊಂಬತ್ತೇಳು ಜನ ಪ್ರಶಿಕ್ಷಣಾರ್ಥಿಗಳು 14 ತಿಂಗಳುಗಳ ಕಾಲ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದಿನ ಭವ್ಯ ಮತ್ತು ಸುಂದರವಾದ ನಿರ್ಗಮನ ಪಥಸಂಚಲನ ಕವಾಯತಿನಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯದ ಸಾರ್ವಜನಿಕ ಸೇವೆಗಾಗಿ ಪರಿಪೂರ್ಣ ಅಧಿಕಾರಿಗಳಾಗಿ ತಮ್ಮ ಕ್ಷೇತ್ರದಲ್ಲಿ ಕರ್ತವ್ಯ ನಿರ್ವಹಿಸಲು ತಮ್ಮ ವೃತ್ತಿ ಜೀವನದ ಮೊದಲ ಹೆಜ್ಜೆಯನ್ನು ಇರಿಸಲು ಅಭಿಮಾನದಿಂದ ಹಾಗೂ ಆನಂದದಿಂದ ಹೆಮ್ಮೆಯ ಹೆಜ್ಜೆಗಳನ್ನಿಡುತ್ತಿದ್ದಾರೆ. 14 ತಿಂಗಳ ಕಠಿಣ ತರಬೇತಿಯನ್ನ ಪಡೆದು ಹೊರಹೊಮ್ಮುತ್ತಿರುವ ಪ್ರಶಿಕ್ಷಣಾರ್ಥಿಗಳು ತಮ್ಮ ತಂದೆ ತಾಯಿ ಕುಟುಂಬಸ್ಥರಿಗೆ ಹೆಮ್ಮೆಯನ್ನುಂಟು ಮಾಡಿದ್ದಾರೆ. ಇಂದು ಇವರೆಲ್ಲರೂ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುತ್ತಿದ್ದು ಸಮಾಜಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಿದ್ದಾರೆ. ಈ ಕವಾಯತಿನಲ್ಲಿ ಭಾಗವಹಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಕೊನೆಯ ಕಿವಿಮಾತು ಎಂದರೆ ದೇಶ ಮೊದಲು, ಕರ್ತವ್ಯ ಸದಾ, ಸ್ವಾರ್ಥ ಎಂದಿಗೂ ಅಲ್ಲ. ಈ ಕ್ಷಣದಲ್ಲಿ ನಿಮ್ಮ ಕುಟುಂಬದವರು ಹೆಮ್ಮೆ ಪಡುತ್ತಿದ್ದಾರೆ, ನಿಮ್ಮ ಗುರುಗಳು ಸಂತೋಷ ಪಡುತ್ತಿದ್ದಾರೆ ಮತ್ತು ದೇಶ ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟಿದೆ. ನಿಮ್ಮ ಮುಂದಿನ ವೃತ್ತಿ ಜೀವನದಲ್ಲಿಯೂ ಇಡೀ ರಾಜ್ಯ ಹಾಗೂ ಇಡೀ ದೇಶ ಹೆಮ್ಮೆ ಪಡುವಂತೆ ಮಾಡಬೇಕೆನ್ನುವುದೇ ಈ ಪೊಲೀಸ್ ಇದ್ದಾರೆ. ಇದೀಗ ಎಲ್ಲ ವಂದನವರು ಸನ್ಮಾನ್ಯ ಮುಖ್ಯ ಅತಿಥಿಯವರಿಗೆ ಹಾಗೂ ಅಧಿಕಾರಿ ವೃಂದದವರಿಗೆ ತಮ್ಮ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಅತ್ಯಂತ ಸುಶ್ರಾವ್ಯವಾಗಿ, ಮಧುರವಾಗಿ
ಹಾಗೂ ಬಹಳ ಶಿಸ್ತಿನಿಂದ ಎಲ್ಲ ವಾದ್ಯವೃಂದದ ತಂಡದವರು ಇದೀಗ ವೇದಿಕೆಯತ್ತ ಮುನ್ನಡೆಯುತ್ತಿದ್ದಾರೆ. ಇದೀಗ ವಾದ್ಯವೃಂದದವರು ಸನ್ಮಾನ್ಯ ಮುಖ್ಯ ಗೌರವಾನ್ವಿತ ಅತಿಥಿಯವರಿಗೆ ಹಾಗೂ ಎಲ್ಲ ಅಧಿಕಾರಿಗಳವರಿಗೆ ತಮ್ಮ ಗೌರವದ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಇದೀಗ ವಾದ್ಯವೃಂದದವರು ತಾರೆ ಜಹಾಜೆ ಅಥವಾ ಎನ್ನುವ ಗೀತೆಗೆ ವಾದ್ಯವನ್ನು ನುಡಿಸುತ್ತಿದ್ದಾರೆ. ವಾದ್ಯವೃಂದದ ನಾಯಕರು ಶ್ರೀ SR ಭಜಂತ್ರಿ ಹಾಗೂ ಶ್ರೀ SS ಮುಕ್ತಾಸ್ಕರ್ ಅವರು. ಓಕೆ ಸರ್ ಕ್ಯಾಪ್ ಬೇಗ ಓಕೆ ಓಕೆ ಸರ್ ಓಕೆ ಸರ್ ಸರ್ ಇನ್ನೊಂದಿದೆ ಸರ್ ಸರ್ ರೆಡಿ ಸರ್ ಎದುರುಗಡೆ ನೋಡ್ಬೇಕು ಎಲ್ಲರೂ ಬಂದು ನೋಡಿ ರೆಡಿ ಸರ್ ಎದುರುಗಡೆ ನೋಡಿ ಸರ್ ರೆಡಿ ಸರ್ ಕ್ಯಾಪ್ ಎಲ್ಲರೂ ಬಂತು ರೆಡಿ ಸರ್ ರೆಡಿ ಸರ್ ಸರ್ 1 ಸೆಕೆಂಡ್ ಸರ್ ಸರ್ ಎದುರುಗಡೆ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಮಾನ್ಯ ಗೃಹ ಮಂತ್ರಿಗಳಿಂದ ಸ್ವೀಕರಿಸುತ್ತಿದ್ದಾರೆ.